ಕ್ರಿಸ್ತನಲ್ಲಿ ಪ್ರಿಯ ದೈವಜನರೇ, ಒಂದೊಂದು ಸಭೆಯನ್ನು ದಾಟಿ ಒಂದೊಂದು ಸಭೆಗೆ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಭಕ್ತನಾದ ಯೋಹಾನನ ಮೂಲಕವಾಗಿ ಪತ್ಮೋಸ್ ದ್ವೀಪದಲ್ಲಿ ಆತನ ಮಹತ್ ದರ್ಶನವನ್ನು ಕೊಟ್ಟು ಒಂದೊಂದು ಸಭೆಗೆ ಪತ್ರವನ್ನು ಬರೆಯುತ್ತಾ ಆಯಾ ಸಭೆಯ ಮೆಚ್ಚುಗೆಗಳನ್ನು, ಆಯಾ ಸಭೆಯಲ್ಲಿರುವಂತಹ ತಪ್ಪುಗಳನ್ನು ಮತ್ತು ಆಯಾ ತಪ್ಪುಗಳನ್ನು ತಿದ್ದುಕೊಳ್ಳೋದಕ್ಕೆ ಒಂದು ಮಾರ್ಗವನ್ನು, ಒಂದು ಎಚ್ಚರಿಕೆಯನ್ನು ಮತ್ತು ಆ ಸಭೆಗೆ ನೀಡುವಂತಹ ಒಂದು ಬಹುಮಾನವನ್ನ ಕ್ರಮಬದ್ಧವಾಗಿ ನಾವು ಎಫೆಸ್ ಸಭೆ, ಸ್ಮುರ್ನ ಸಭೆ, ಪೆರ್ಗಮ ಸಭೆ, ತುವತೈರ ಸಭೆ, ಸಾರ್ದಿಸ್ ಸಭೆ, ಫಿಲದೆಲ್ಫಿಯಾ ಸಭೆ, 6 ಸಭೆಗಳಲ್ಲಿ ಕರ್ತನ ಸಂದೇಶ ಸಭೆಗಳಿಗೆ ಏನಿತ್ತು ಎಂಬುದನ್ನ ನಾವು ವಚನದ ನಂತರ ವಚನ ದೇವರ ವಾಕ್ಯದಲ್ಲಿ ಧ್ಯಾನ ಮಾಡುತ್ತಾ ಬಂದೆವು ಪ್ರಿಯರೇ. ಈಗ ನಾವು ಕೊನೆಯ ಸಭೆಗೆ ಬಂದಿದ್ದೇವೆ, ಲವೋದಿಕೀಯ ಸಭೆ. ಈ ಲವೋದಿಕೀಯ ಸಭೆಗೆ ಬಂದಾಗ ಈ ಲವೋದಿಕೀಯ ಸಭೆಯನ್ನು ನೋಡಿ, ಲವೋದಿಕೀಯ ಸಭೆಯ ಒಂದು ಪರಿಸ್ಥಿತಿಯನ್ನು ಗಮನಿಸಿ ನೋಡಿದಾಗ ಅದು ಸೈಮನ್ ಮ್ಯೂಟ್ ಮಾಡಿ, ಫ್ರಾನ್ಸಿಸ್ ಮ್ಯೂಟ್ ಮಾಡಿ ಅವ್ರದೆಲ್ಲ. ಸೈಮನ್ ಅಣ್ಣ ಅಂಡ್ ಓಕೆ ಬ್ರದರ್, ಪ್ಲೀಸ್ ಕೇರನ್ ಬ್ರದರ್. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ಈ ಲವೋದಿಕೀಯ ಸಭೆ ಇದನ್ನ ಧ್ಯಾನಿಸ್ಲಿಕ್ಕೆ ಬರುವಾಗ ಸ್ವಲ್ಪ ನನ್ನಲ್ಲಿ ಕೂಡ ಹೃದಯ ಸ್ವಲ್ಪ ಡವಡವ ಅನಿಸುವ ಹಾಗೆ ಅನಿಸ್ತದೆ. ಯಾಕಂದ್ರೆ ಕರ್ತನಲ್ಲಿ ಪ್ರಿಯರೇ, ಕರ್ತನಾದ ಯೇಸು ಕ್ರಿಸ್ತನು ಈ ಸಭೆಯ ವಿಷಯದಲ್ಲಿ ಒಂದು ವಿಶಿಷ್ಟವಾದ ಸಂಗತಿ ಏನಂದ್ರೆ, ಬಾಗಿಲು ಹೊರಗಡೆ ಇದ್ದು ತಟ್ಟುತ್ತಾ ಇದ್ದಾನೆಂಬುದಾಗಿರುವ ವಾಕ್ಯ ನಾವು ಹಿಂದೆ ಯಾವ ಸಭೆಯಲ್ಲೂ ನೋಡಲ್ಲ. ಈವನ್ ಅಂತ ಒಂದು ಏನು ಡಿಫರೆಂಟ್ ಡಾಕ್ಟ್ರಿನ್ ಇರುವಂತ ತುವತೈರ ಸಭೆಯಲ್ಲೂ ಕೂಡ ನಾವು ಆ ಮಾತು ಕಾಣೋದಿಲ್ಲ. ಒಂದು ಕಾಂಪ್ರಹೆನ್ಸಿವ್ ಐಡಿಯಾ, ಒಂದು ಸಂಪೂರ್ಣವಾಗಿ ನಾವು ಈ ಪೀಠಿಕೆಗೆ ಹೋಗೋದಕ್ಕಿಂತ ಮುಂಚೆ ಲವೋದಿಕೀಯ ಸಭೆಯ ಒಂದು ಅದರ ಒಂದು ಸ್ವಾಭಾವಿಕ ಹಿನ್ನೆಲೆಯನ್ನ ನಾವು ನೋಡುವುದಾದ್ರೆ ಪ್ರಿಯರೇ, ಅದು ನಿಜಕ್ಕೂ ಕೂಡ ಈ ದಿನಮಾನಗಳಲ್ಲಿರುವಂತಹ ಒಂದು ನಾಮಕಾರ್ಥತೆಯನ್ನ, ಭಕ್ತಿಹೀನತೆಯನ್ನ, ಪಾಪ ಭೀತಿ ಇಲ್ಲದೆ ಇರುವಂತಹದನ್ನ, ದೈವ ಭಕ್ತಿ ಇಲ್ಲದೆ ಇರುವಂತಹದನ್ನ, ಹೊರಗೆ ಮಾತ್ರ ಭಕ್ತಿ ಕಾಣಿಸ್ಕೊಂಡು ಒಳಗಡೆ ಭಕ್ತಿಯ ಒಂದು ಆ ಶಕ್ತಿ ಇಲ್ಲದೆ ಇರುವಂತಹ ಒಂದು ನಾಮಕಾರ್ಥ ಸ್ಥಿತಿಯನ್ನ ನಾವು ಈ ಲವೋದಿಕೀಯ ಸಭೆಯಲ್ಲಿ ನೋಡ್ತಾ ಇದ್ದೇವೆ. ಈ ಲವೋದಿಕೀಯ ಸಭೆಯ ಪತ್ರವು ಮುಗಿದ ನಂತರ ಕರ್ತನಲ್ಲಿ ಪ್ರಿಯರೇ, ನಾವು ಪ್ರಕಟಣೆ ಗ್ರಂಥದ 4ನೇ ಅಧ್ಯಾಯಕ್ಕೆ ಹೋಗ್ತೇವೆ. ಯೋಹಾನನೇ ಇಲ್ಲಿಗೆ ಏರಿ ಬಾ ಎಂಬುದಾಗಿ ಕರ್ತನ ಕರೆಯುವಿಕೆ ಯೋಹಾನಿಗೆ ಬಂದಾಗ ಪರಲೋಕದ ದರ್ಶನಕ್ಕೆ ನಾವು ಹೋಗ್ತೇವೆ. ಸಭೆಯು ಎತ್ತಲ್ಪಡ್ತದೆ. ಈ ಲವೋದಿಕೀಯ ಸಭೆಯ ಕುರಿತು ನಾವು ಧ್ಯಾನ ಮಾಡೋದಕ್ಕೆ ಹೋಗೋದಕ್ಕಿಂತ ಮುಂಚೆ ಈ ಸಭೆಗಳೆಲ್ಲವನ್ನ ಕೂಡ ಒಮ್ಮೆ ನಾವು ರೀಕ್ಯಾಪ್ ಮಾಡಿಕೊಳ್ಳುವಾಗ, ಕರ್ತನಲ್ಲಿ ಪ್ರಿಯರೇ, ದೇವರ ಮಹಾಯೋಜನೆ ಎಷ್ಟು ದೊಡ್ಡದು, ಎಷ್ಟು ಅದ್ಭುತವಾದದ್ದು. ಎಫೆಸ್ ಸಭೆಗೆ ಬರೆಯುತ್ತಾ, ಎಫೆಸ್ ಸಭೆ ಪ್ರೀತಿ ಇಲ್ಲದ ಸಭೆ ಎಂಬುದಾಗಿ ಹೇಳುವಂತದ್ದನ್ನು ನಾವು ಕಾಣ್ತೇವೆ. ಸ್ಮುರ್ನ ಸಭೆ ಅದು ಪರ್ಸಿಕ್ಯೂಟೆಡ್ ಚರ್ಚ್, ಅಂದ್ರೆ ಹಿಂಸೆಯನ್ನ ಅನುಭವಿಸಿರುವ ಸಭೆ ಎಂಬುದಾಗಿ ನಾವು ಕಾಣ್ತೇವೆ. ಪೆರ್ಗಮ ಸಭೆಗೆ ಬಂದಾಗ ಇಟ್ಸ್ ಎ ಕಾಂಪ್ರಮೈಸಿಂಗ್ ಚರ್ಚ್ ಎಂಬುದಾಗಿ ಕಾಣ್ತೇವೆ. ತುವತೈರ ಸಭೆ ಎಂಬುದಾಗಿ ಹೇಳುವಾಗ ಅದು ಲೋಕದೊಳಗೆ ಸೇರಿಕೊಂಡಿರುವಂತ, ಜಾರಿ ಹೋಗಿರುವ ಸಭೆ ಎಂಬುದಾಗಿ ನಾವು ಕಾಣ್ತೇವೆ. ಸಾರ್ದಿಸ್ ಸಭೆ ಎಂಬುದಾಗಿ ಹೇಳುವಾಗ ಇಟ್ ಈಸ್ ಎ ಡೆಡ್ ಚರ್ಚ್. ನೀನು ಬದುಕಿರುವಾಗೆ ಕಾಣಿಸ್ತೇ ಹೊರತು ನೀನು ಸತ್ತವನಾಗಿದ್ದಿ,
ಆದರೂ ಎಚ್ಚರಗೊಂಡಿರು ಎಂಬುದಾಗಿ ಕರ್ತನ ತಾನೇ ಮಾತಾಡುವ ಸಂಗತಿಯನ್ನು ನಾವಲ್ಲಿ ಕಾಣ್ತೇವೆ. ಪ್ರಾಯಶಃ ಫಿಲಡೆಲ್ಫಿಯಾ ಸಭೆಯಲ್ಲಿ ಇಟ್ಸ್ ಅ ಫೇತ್ಫುಲ್ ಚರ್ಚ್, ಕರ್ತನಿಗೆ ತುಂಬಾ ನಂಬಿಕಸ್ತಿಕೆಯಿಂದ ಇರುವಂತಹ ಸಭೆ ಅದಾಗಿತ್ತು. ಆ ಸಭೆ ಕುರಿತು ಧ್ಯಾನಿಸುವಾಗ ಕರ್ತನಲ್ಲಿ ಪ್ರಿಯರೇ, ಹೃದಯದಲ್ಲಿ ಬಹಳ ಸಂತೋಷ ಆಗ್ತಿತ್ತು, ಸಮಾಧಾನವಿರ್ತಿತ್ತು. ಅದ್ಯಾಕೆಂಬುದಾಗಿ ಹೇಳುವಾಗ, ದೇವರ ವಾಕ್ಯವನ್ನ ಕಾಪಾಡಿರುವಂತಹ ಸಭೆಗೆ, ಸಹನಾ ವಾಕ್ಯವನ್ನು ಕಾಪಾಡಿರುವಂತಹ ಒಂದು ಸಭೆಗೆ ದೇವರು ಎಂತ ಅದ್ಭುತವಾದ ವಾಗ್ದಾನವನ್ನು ಕೊಡ್ತಾನಂದ್ರೆ, ವಾಕ್ಯ ಸ್ವರೂಪಿಯಾದ ಆತನ ಹೆಸರನ್ನೇ ಕೊಡ್ತೇನೆಂಬುದಾಗಿ. He gives his own name to the Philadelphia church. ಎಫೆಸ್ ಸಭೆಗೆ ಬಂದಾಗ, ನಿನಗೆ ಜೀವವೃಕ್ಷದ ಫಲವನ್ನು ಕೊಡ್ತೇನೆ, ಜೀವದಾಯಕ ವೃಕ್ಷ ಫಲವನ್ನು ಕೊಡ್ತೇನೆ ಎಂಬುದಾಗಿ ಎಫೆಸ್ ಸಭೆಗೆ ಹೇಳುವಂತದ್ದನ್ನು ನಾವು ಕಾಣ್ತೇವೆ. ಕರ್ತನಲ್ಲಿ ಪ್ರಿಯ ದೈವಜನರೇ, ಆದಿಕಾಂಡ 3ನೇ ಅಧ್ಯಾಯ 20ನೇ ವಚನದಿಂದ 24ನೇ ವಚನದವರೆಗೂ ನಾವು ಗಮನಿಸಿ ನೋಡಿದಾಗ, ಆದಿ ದಂಪತಿಗಳಾದಂತಹ ಆದಾಮ ಹವ್ವ ಅವರು ಏದೇನು ತೋಟದಿಂದ ಹೊರಗೆ ದಬ್ಬಲ್ಪಟ್ಟರು. ಯಾಕೆಂಬುದಾಗಿ ಹೇಳುವಾಗ ನಾವಲ್ಲಿ ಕಾಣ್ತೇವೆ, ಕರ್ತನ ಅಂತ ತಂದೆಯಾದಂತಹ ದೇವರು ಭವಿಷ್ಯತ್ ಜ್ಞಾನಿ, ಮಹಾಜ್ಞಾನಿ, ಸಾರ್ವಭೌಮತ್ವ ಉಳ್ಳವನು. ಒಂದು ವೇಳೆ ಆ ದಿನದಲ್ಲಿ ಅವರನ್ನು ಏದೇನು ತೋಟದಿಂದ ಹೊರಗಡೆ ಕಳಿಸದ ಇದ್ದಿದ್ದರೆ, ಅವರು ಆ ಒಂದು ಫಲಗಳಿಗೆ ಕೈ ಹಾಕಿದ್ದಿದ್ದೇ ಆದರೆ ಇವತ್ತು ಮನುಷ್ಯರಿಗೆ ಪರಲೋಕದ ಭಾಗ್ಯವು ಇರುತ್ತಿರಲಿಲ್ಲ. ಅಷ್ಟು ಮಾತ್ರವಲ್ಲ, ಅಲ್ಲಿ ಕಾಯುವುದಕ್ಕೆ ಬೆಂಕಿ ಜ್ವಾಲೆಯ ಖಡ್ಗವು ಕೆರೂಬಿಯರನ್ನ ಕಾವಲುಗಾರನಾಗಿಟ್ಟಿದೆ. ಪ್ರಿಯರೇ, ನಾವು ಪ್ರಕಟಣೆ ಗ್ರಂಥವನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ಒಮ್ಮೊಮ್ಮೆ ಆದಿಕಾಂಡಕ್ಕೆ ಹೋಗ್ಬೇಕು, ಎಜ್ಕೇಲ್ ಗ್ರಂಥಕ್ಕೆ ಹೋಗ್ಬೇಕು, ದಾನಿಯೇಲ್ ಗ್ರಂಥಕ್ಕೆ ಹೋಗ್ಬೇಕು, ಸಣ್ಣ ಪ್ರವಾದಿಗಳಿಗೆ ಹೋಗ್ಬೇಕು. ಯಾಕಂದ್ರೆ ಆ ವಚನಗಳ ಆ ಅರ್ಥವನ್ನ ಗ್ರಹಿಸಿಕೊಳ್ಳೋದಕ್ಕೆ, ಅದರ ಅಂತರಾರ್ಥವನ್ನ ತಿಳಿದುಕೊಳ್ಳೋದಕ್ಕೆ ನಾವು ಹೋಗಬೇಕಾಗುತ್ತದೆ. ಎಫೆಸ್ ಸಭೆಗೆ ಕೊಟ್ಟಿರುವಂತ ವಾಗ್ದಾನ, ಆ ಬಹುಮಾನ, ಪ್ರೀತಿ ಇಲ್ಲದೆ ಪ್ರೀತಿ ಬಿಟ್ಟು ಹೋಗಿರುವ ಸಭೆ ಆಗಿದ್ದರೂ ಕೂಡ ಅದು ದೇವರ ಕಡೆಗೆ ತಿರುಗಿಕೊಂಡು ಮತ್ತೆ ತನ್ನ ಮುಂದಿನ ಕ್ರಿಯೆಗಳನ್ನು ಮಾಡುವುದೇ ಆದರೆ, ಬಹಳ ಒಳ್ಳೆಯ ಕ್ರಿಯೆಗಳಿತ್ತು. ಈ ಲವೋದಿಕೆ ಸಭೆಯಲ್ಲಿ ಕ್ರಿಯೆಗಳೇ ಇಲ್ಲ. ಕ್ರಿಯೆಗಳು ಅಂದ್ರೆ ಎಂತ ಕ್ರಿಯೆಗಳು ಎಂಬುದಾಗಿ ಹೇಳುವಾಗ ನಾವು ವಿವರವಾಗಿ ಆ ಲವೋದಿಕೆಯ ಸಭೆಗೆ ಬರುವಾಗ ನಾವು ನೋಡ್ತೀವಿ ಪ್ರಿಯರೇ. ಆದರೆ ಫಿಲಡೆಲ್ಫಿಯಾ ಸಭೆಯಲ್ಲಿ ಇರುವಂತ ಆ ಒಂದು ನಂಬಿಕಸ್ತಿಕೆ, ಆ ಫೇತ್ಫುಲ್ನೆಸ್ ಲವೋದಿಕೆಯ ಸಭೆಯಲ್ಲಿ ಇಲ್ಲದೆ ಇರುವಂತದನ್ನ ನಾವು ಕಾಣ್ತೇವೆ. ಎಫೆಸ್ ಸಭೆಗೆ ಕೊಟ್ಟಿರುವ ವಾಗ್ದಾನ ಎಷ್ಟು ಅದ್ಭುತವಾಗಿತ್ತಂದ್ರೆ, ದಯಮಾಡಿ ಯಾರಾದರೂ ತೆಗೆದಿದ್ರೆ ಆದಿಕಾಂಡ 3ನೇ ಅಧ್ಯಾಯ 20ರಿಂದ 24ನೇ ವಚನ ದಯಮಾಡಿ ಓದಿ. ಆ ಮನುಷ್ಯನು ತನ್ನ ಹೆಂಡತಿಗೆ ಅವ್ವ ಎಂದು ಹೆಸರಿಟ್ಟನು, ಯಾಕೆಂದರೆ ಬದುಕುವವರೆಲ್ಲರಿಗೂ ಅವಳೇ ಮೂಲಮಾತೆ. ಯೆಹೋವ ದೇವರು ಅದಾಮನಿಗೂ ಅವನ ಹೆಂಡತಿಗೂ ಚರ್ಮದ ಅಂಗಿಗಳನ್ನು ಮಾಡಿ ತೊಡಿಸಿದನು. ಮತ್ತು ಯೆಹೋವ ದೇವರು, ಆ ಮನುಷ್ಯನು ಒಳ್ಳೆಯದರ ಕೆಟ್ಟದರ ಭೇದವನ್ನರಿತು ನಮ್ಮಲ್ಲಿ ಒಬ್ಬನಂತಾದನಲ್ಲ, ಇದರಿಂದ ಇವನು ಕೈಚಾಚಿ ಜೀವವೃಕ್ಷದ ಫಲವನ್ನು ಸಹ ತೆಗೆದು ತಿಂದು ಶಾಶ್ವತವಾಗಿ ಬದುಕುವವನಾಗಬಾರದು ಅಂದುಕೊಂಡು ಅವನು ಉತ್ಪತ್ತಿಯಾದ ಭೂಮಿಯನ್ನೇ ವ್ಯವಸಾಯ ಮಾಡುವುದಕ್ಕಾಗಿ ಅವನನ್ನು ಏದೇನ್ ತೋಟದಿಂದ ಹೊರಡಿಸಿ ಬಿಟ್ಟನು. ಅದಲ್ಲದೆ ಜೀವವೃಕ್ಷಕ್ಕೆ ಹೋಗುವ ದಾರಿಯನ್ನು ಕಾಯುವುದಕ್ಕೆ ಆತನು ಏದೇನ್ ವನದ ಪೂರ್ವ ದಿಕ್ಕಿನಲ್ಲಿ ಕೆರೂಬಿಯರನ್ನು ದಗದಗನೆ ಪ್ರಜ್ವಲಿಸುತ್ತಾ ಸುತ್ತುವ ಕತ್ತಿಯನ್ನು ಇರಿಸಿದನು. ಥ್ಯಾಂಕ್ ಯು ಸಿಸ್ಟರ್, ಥ್ಯಾಂಕ್ ಯು. ಈ ವಚನ ಭಾಗಗಳಲ್ಲಿ ನಾವು ಗ್ರಹಿಸಿಕೊಳ್ಳುವ ವಿಷಯ ಏನಂದ್ರೆ, ಆದಾಮನಿಗೆ ಆಗಾಗಲೇ ಆತನಿಗೆ ಆ ಪಾಪ ಪ್ರವೇಶಿಸಿದ ನಂತರ ಏನೆಲ್ಲ ಟೆಕ್ನಾಲಜಿ ಕೂಡ ಮಾಡಬೇಕಾಗಿರುವಂತ ಒಂದು ಜ್ಞಾನ ಇರ್ತಿತ್ತು. ಕೈ ಚಾಚಿ ಆ ಜೀವದಾಯಕ ವೃಕ್ಷದ ಫಲಗಳನ್ನು ತಿನ್ನುವುದೇ ಆದರೆ ಅವನು ಪಾಪದಲ್ಲೇ ಬದುಕುವನು, ಶಾಪದಲ್ಲೇ ಬದುಕುವನು. ಹಾಗಾಗಿ ಮರಣವೇ
ತಾಂಡವಾಡ್ತಿದ್ದು ಮನುಕುಲಕ್ಕೆ. ಆದ್ದರಿಂದ ದೇವರು ಖಡ್ಗಧಾರಿಗಳಾಗಿರುವಂತ ಆ ಕೆರೂಬಿಯರನ್ನು ಕಾವಲು ಇಟ್ಟರು ಪ್ರಿಯರೇ. ಆ ಖಡ್ಗವೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ಬಿತ್ತು. ಯಾವ ಫಲವನ್ನು ಮಾನವನು ಆದಿಕಾಂಡದಲ್ಲಿ ಕಳೆದುಕೊಂಡನೋ ಆ ಜೀವವೃಕ್ಷದ ಫಲಗಳನ್ನ ಕರ್ತನಾದ ಯೇಸು ಕ್ರಿಸ್ತನ ಮೂಲಕವಾಗಿ ಆ ಖಡ್ಗವು, ಆ ಶ್ರಮೆಯು ನಮ್ಮೆಲ್ಲರ ಪಾಪ ಪರಿಹಾರಾರ್ಥವಾಗಿ ಕಲ್ವಾರಿ ಕ್ರೂಜಿನಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮರಣ ಹೊಂದಿದನು ಪ್ರಿಯರೇ. ಮರಣ ಹೊಂದಿ ಹೂಣಲ್ಪಟ್ಟು 3ನೇ ದಿನ ಮೃತ್ಯುಂಜಯನಾದ ನಂತರ ಅನೇಕರಿಗೆ ಕಾಣಿಸ್ಕೊಂಡು, ಅಪೊಸ್ತಲರಿಗೆ ಕಾಣಿಸ್ಕೊಂಡು ಆತನು ಪರಲೋಕಕ್ಕೆ ಆರೋಹಣನಾಗಿ ಹೋಗುವುದಕ್ಕಿಂತ ಮುಂಚೆ ಲೋಕನ ಸುವಾರ್ಥ ಕೊನೆ ಅಧ್ಯಾಯ ಕೊನೆ ವಚನದಲ್ಲಿ ಕಾಣ್ತೇವೆ. ಆಗ ಆತನು ಆಶೀರ್ವಾದ ಮಾಡಿ ಹೋಗ್ತಾನೆ. ಅದುವೇ ಮನುಕುಲಕ್ಕೆ ಬೇಕಾಗಿರುವ ಆಶೀರ್ವಾದವಾಗಿತ್ತು. ಎಲ್ಲ ಆಶೀರ್ವಾದಕ್ಕಿಂತ ಆತನು ಹೊರಟು ಹೋಗುವಾಗ ಅವರನ್ನ ಆಶೀರ್ವಾದ ಮಾಡಿದನು. ಆದ ನಂತರ ಪ್ರಕಟಣೆ ಗ್ರಂಥದಲ್ಲಿ ಯೋಹಾನನಿಗೆ ಪತ್ಮೋಸ್ ದ್ವೀಪದಲ್ಲಿ ಕಾಣಿಸಿಕೊಂಡು ಮೊದಲನೇ ಸಭೆಯಾದ ಎಫೆಸ ಸಭೆಯನ್ನು ಕುರಿತು ಬರೆಯುತ್ತಾ ಆ ಸಭೆಗೆ ವಾಗ್ದಾನ ಮಾಡಿದ್ದನು. ಏನಂತ ವಾಗ್ದಾನ ಮಾಡಿದನಂದ್ರೆ, ಕೊನೆಯ ವಚನದಲ್ಲಿ ನಾವು ಎಫೆಸ ಸಭೆಗೆ ಬರೆದಿರುವಂತ ಒಂದು ಇದನ್ನ ನಾವು ನೋಡ್ತೇವೆ. ದಯಮಾಡಿ ನೋಡ್ರಿ, ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯ 7ನೇ ವಚನ ಸಿಸ್ಟರ್. ದೇವರಾತ್ಮನ ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಯಾವನ ಜಯ ಹೊಂದುತ್ತಾನೋ ಅವನಿಗೆ ದೇವರ ಪರದೇಶಿನಲ್ಲಿರುವ ಜೀವದಾಯಕ ವೃಕ್ಷದ ಹಣ್ಣನ್ನು ತಿನ್ನುವುದಕ್ಕೆ ಕೊಡುವೆನು. ಅಲ್ಲಿ ತಪ್ಪಿರುವ ಹಣ್ಣು ಇಲ್ಲಿ ಸಿಗುವಂತದ್ದಾಗಿದೆ, ಜೀವದಾಯಕ ವೃಕ್ಷ. ಆ ಜೀವವೃಕ್ಷ ಫಲ ಸಿಕ್ಕಬೇಕಾದ್ರೆ ಕರ್ತನಾದ ಯೇಸು ಕ್ರಿಸ್ತನು ನಮ್ಮ ಪಾಪಗಳಿಗೋಸ್ಕರವಾಗಿ ಯಜ್ಞವಾಗಬೇಕಾಗಿದ್ದನು ಪ್ರಿಯರೇ. ಈ ಒಂದು ಹಿಸ್ಟಾರಿಕಲ್, ಜಿಯೋಗ್ರಾಫಿಕಲ್, ಬಿಬ್ಲಿಕಲ್, ಸ್ಕ್ರಿಪ್ಚರಲ್, ಥಿಯಲಾಜಿಕಲ್ ಈ ಟ್ರೂತ್ಸ್ ಎಲ್ಲಾನು ಕೂಡ ನಾವು ಸಂಗ್ರಹಿಸಿಕೊಂಡು ನಮಗೆ ತಿಳಿದಿರುವಂತ ಒಂದು ಸ್ಮಾಲ್ ಅಂಡರ್ಸ್ಟ್ಯಾಂಡಿಂಗ್ ನಲ್ಲಿ ದೇವರ ಅನಂತ ಕಾಲದ ಪ್ರಣಾಳಿಕೆಯನ್ನ ನಾವು ಅರ್ಥ ಮಾಡಿಕೊಂಡವರಾಗಿ ನಾವಿನ್ನೆಷ್ಟೆಷ್ಟು ಎಚ್ಚರವಾಗಿರಬೇಕು, ನಾವಿನ್ನು ಎಷ್ಟು ಹೆಚ್ಚೆಚ್ಚು ನಾವು ಆತನನ್ನು ಅವಲಂಬಿಸ್ಕೋಬೇಕು, ಎಷ್ಟು ಹೆಚ್ಚು ಆತನಿಗೆ ಸ್ತೋತ್ರ ಮಾಡಬೇಕು, ಆತನಿಗೆ ಪ್ರಾರ್ಥನೆ ಮಾಡಬೇಕು ಎಂಬುದು ನಮಗೆ ಈ ವಾಕ್ಯವು ತೋರಿಸುತ್ತದೆ. C.H. ಸ್ಪರ್ಜನ್ ಒಂದು ಕಡೆ ಒಂದು ಮಾತು ಹೇಳ್ತಾರೆ. ಅವ್ರು ಹೇಳೋ ಮಾತೇನಂತ ಹೇಳಿದ್ರೆ, ಸ್ಕ್ರಿಪ್ಚರಲ್ ಸ್ಟಡಿ ವಿಷಯದಲ್ಲಿ ಅವ್ರು ಹೇಳಿರುವಂತ ಮಾತೇನಂದ್ರೆ, ಎ ಟೆಕ್ಸ್ಟ್ ವಿತೌಟ್ ಕಾಂಟೆಕ್ಸ್ಟ್ ಈಸ್ ಓನ್ಲಿ ಎ ಪ್ರಿಟೆಕ್ಸ್ಟ್ ಅಂತ. ಅಂದ್ರೆ ವಾಕ್ಯ ಭಾಗ ಅದರ ಸಂದರ್ಭವನ್ನು ತಿಳಿದುಕೊಳ್ಳದೆ ಧ್ಯಾನಿಸುವುದಾದರೆ ಅದು ಕೇವಲ ನೆಪ ಮಾತ್ರ ಅನ್ನೋ ಹಾಗಾಗಿರುತ್ತೆ. ಆದ್ದರಿಂದ ನಾವು ಆ ಸಂದರ್ಭಕ್ಕೆ ಹೋಗಬೇಕು. ಆ ಸಾಂದರ್ಭಿಕ ಹಿನ್ನೆಲೆಯಲ್ಲಿ ದೇವರ ವಾಕ್ಯದಲ್ಲಿರುವಂತಹ ಮುಖ್ಯಾಂಶವನ್ನ ನಾವು ಗ್ರಹಿಸಿಕೊಂಡು ಅದನ್ನು ಅರ್ಥ ಮಾಡಿಕೊಂಡು ನಾವು ಮುಂದಕ್ಕೆ ಸಾಗಬೇಕು. ಪ್ರಿಯರೇ, ಎಫೆಸ ಸಭೆ ಆದಿ ಅಪೊಸ್ತಲರ ಕಾಲದಲ್ಲಿ ಪ್ರಾರಂಭಿಸಲ್ಪಟ್ಟ ಸಭೆ ಎಂಬುದಾಗಿ ನಾವು ಅಪೊಸ್ತಲ ಕೃತ್ಯಗಳು 18ನೇ ಅಧ್ಯಾಯ 19ನೇ ಅಧ್ಯಾಯದಲ್ಲಿ ಆ ಅರ್ತಮೇ ದೇವಿ ಮಹಾದೇವಿ ಎಂಬುದಾಗಿ 2 ಗಂಟೆಗಳ ಕಾಲ ಸತತವಾಗಿ ಕೂಗುತ್ತಾ ಇರುವಂತವರು, ಪೌಲನನ್ನ ಹೊಡೆದು ಇನ್ನೇನಿತನು ಸತ್ತು ಹೋಗಿದ್ದಾನೆಂಬುದಾಗಿ ಎಳೆದು ಹಾಕುವಂತವರು, ಇಂಥ ಘೋರವಾದಂತ ಕಷ್ಟಗಳ ನಡುವೆ ದೇವರ ವಾಕ್ಯವು ಸಾರಲ್ಪಟ್ಟು ಎಫೆಸ್ಸಿನಲ್ಲಿ 3 ವರ್ಷಗಳು ಅಪೊಸ್ತಲನಾದ ಪೌಲನು ನಿಂತು ತುರನ್ನು ಎಂಬುದಾಗಿರುವಂತಹ ವೇದ ಪಾಠಶಾಲೆಯನ್ನು ಪ್ರಾರಂಭ ಮಾಡಿ ಅನೇಕರು ಯಹೂದ್ಯರನ್ನು ಒಡಂಬಡಿಸುತ್ತಾ ನಂಬಿರುವವರನ್ನು ನಂಬದೇ ಇರುವವರನ್ನು ಪ್ರತ್ಯೇಕಪಡಿಸಿ ನಂಬಿರುವವರಿಗೆ ವಿಶೇಷವಾದಂತ ಬೋಧನೆಯನ್ನು ಮಾಡುತ್ತಾ ನಡೆಸಿರುವಂತ ಆ ಎಫೆಸ್ ಸಭೆ ಅದು ಪ್ರಾರಂಭಿಕ ಸಭೆ ಆಗಿತ್ತು ಪ್ರಿಯರೇ. ಹೀಗೆ ನಾವು ಎಫೆಸ್ ಸಭೆಯಿಂದ ಪ್ರಾರಂಭ ಮಾಡಿ ಫಿಲಡೆಲ್ಫಿಯಾ ಸಭೆವರೆಗೂ ಬಂದೆವು. ಈಗ ನಮ್ಮ ಒಂದು ಫೋಕಸ್, ಇವತ್ತಿನ ನಮ್ಮ ದೃಷ್ಟಿಕೋನ, ಇವತ್ತಿನ ನಮ್ಮ ಧ್ಯಾನ ಏನಂತ ಹೇಳಿದ್ರೆ, ಫಿಲಡೆಲ್ಫಿಯಾ ಸಭೆಯ ಕುರಿತು ನಾವು ಧ್ಯಾನ ಮಾಡುವುದಕ್ಕಿಂತ ಮುಂಚೆ ಆ ಫಿಲಡೆಲ್ಫಿಯಾ ಸಭೆಯ ಹಿಂದೆ ನಾವು ಧ್ಯಾನಿಸಿರುವಂತ ಸಾರ್ದಿಸ್ ಸಭೆಯ
ಹಿನ್ನೆಲೆಯಾಗಿ ಟೈಮ್ ಲೈನ್ ಆಫ್ ದಿ ಸಾರ್ದಿಸ್ ಚರ್ಚ್ಗೆ ಹೋದ್ರೆ ಆ ಸಾರ್ದಿಸ್ ಸಭೆಗೂ ಮತ್ತು ಫಿಲಡೆಲ್ಫಿಯಾ ಸಭೆಗೂ ಸ್ವಲ್ಪ ಮಟ್ಟಿಗೆ ಹೋಲಿಕೆ ಮಾಡಿ ತುಲನಾತ್ಮಕವಾಗಿ ಕಂಪ್ಯಾರಿಟಿವ್ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಳ್ಳುವುದಾಗ ಆದರೆ ನಮಗೆ ಸ್ಪಷ್ಟವಾದಂತಹ ಕೆಲವು ಅದ್ಭುತವಾದ ಅಮೂಲ್ಯವಾದ ಅಡಕವಾಗಿರುವಂತಹ ಸತ್ಯಗಳು ಗೊತ್ತಾಗ್ತವೆ. ಅದು ಏನಂದ್ರೆ, ಸಾರ್ದಿಸ್ ಸಭೆಯ ಕೊನೆಯಲ್ಲಿ ಶುಭ್ರ ವಸ್ತ್ರಗಳು ಧರಿಸಿಕೊಂಡಿರುವವರು ಕೆಲವರು, ಅಗಾಧ ಬೋಧೆಯನ್ನು ನಂಬದೇ ಇರುವಂತವರು ಕೆಲವರು, ಮತ್ತು ಶುಭ್ರ ವಸ್ತ್ರಧಾರಿಗಳಾಗಿರುವವರು ಕೆಲವರು ನನಗೆ ನಂಬಿಕಸ್ಥರಾಗಿರೋರು ಇದ್ದಾರೆ ಎಂಬುದಾಗಿ ಹೇಳಿದಾಗ, ಅವರು ಯಾರು ಎಂಬುದಾಗಿ ಹೇಳಿದಾಗ ಪ್ರಿಯರೇ, ಅದು ಮತೋದ್ಧಾರಕರ ಕಾಲ. ಕ್ರಿಸ್ತ ಶಕ 316ನೇ ಇಸ್ವಿಯಲ್ಲಿ ಕಾನ್ಸ್ಟಂಟೈನ್ ಅನ್ನೋನು ಅವಾಗ್ಲಿಂದ ಪ್ರಾರಂಭ ಆಯಿತು. ಒಂದು ರೀತಿ ಕ್ರೈಸ್ತರಿಗೆ ಕಾನ್ಸ್ಟಂಟೈನ್ ನಿಂದ ಸ್ವಪ್ನದಲ್ಲಿ ಒಂದು ದೊಡ್ಡ ಶಿಲುಬೆಯ ದರ್ಶನ ಆತನು ಕಂಡಾಗ ಆ ಪ್ರಥಮ ಶತಮಾನದಲ್ಲಿರುವಂತಹ ವಿಶ್ವಾಸಿಗಳಿಗೆ ಆತನು ಬಲಪಡಿಸುವಂತನಾಗಿದ್ದನು. ದೀಕ್ಷಾಸ್ನಾನ ತಗೊಳ್ಕೊಳ್ಳೋವರಿಗೆ ಚಿನ್ನದ ನಾಣ್ಯಗಳನ್ನು ಕೊಡ್ತಿದ್ದನು. ಅದನ್ನ ರಾಜ್ಯಾಂಗ ಸಂವಿಧಾನದಲ್ಲಿ ಕ್ರೈಸ್ತವ್ಯವನ್ನ ಅಳವಡಿಸಿದನು. ಅದರ ಪರಿಣಾಮ ಏನಾಯ್ತಂದ್ರೆ, ಅದು ಒಂದು ರೋಮ್ನಲ್ಲಿರುವ ಮತಗಳ ಹಾಗೆ ಇದು ಒಂದು ಮತವಾಗಿ ಹೋಯಿತು. ಆಗ ತುಂಬಾ ಚಾಲೆಂಜಿಂಗ್ ಇಶ್ಯೂ ಏನಾಗಿತ್ತು ಅಂದ್ರೆ, ಆ ಮತದ ಕಬಂಧ ಹಸ್ತಗಳಿಂದ, ಆ ಮತೋನ್ಮಾದದ ಪದ್ಧತಿಯಿಂದ, ವಾಕ್ಯ ವಿರುದ್ಧವಾಗಿರುವಂತಹ ಆ ಮತ ಪ್ರವಿಷ್ಠತೆಯಿಂದ ಸಭೆಯನ್ನ ಪ್ರತ್ಯೇಕಪಡಿಸಲು ಸಾರ್ದಿಸ್ ಸಭೆಯ ಕಾಲಘಟ್ಟದಲ್ಲಿ ಮತೋದ್ಧಾರಕರು ಎದ್ದು ಬಂದರು ಎಂಬುದನ್ನು ನಾವು ನೆನಪು ಮಾಡ್ಕೋಬೇಕು. ಇಟ್ ಈಸ್ ಎ ಹಿಸ್ಟಾರಿಕಲ್ ಮೂವ್ಮೆಂಟ್. ಐತಿಹಾಸಿಕವಾಗಿ ಸತ್ಯವೇದದಲ್ಲಿ ನಡೆದಿರುವ ಸಂಗತಿಗಳು ಬಹಳ ಮುಖ್ಯವಾಗಿ ನಾವು ಅವುಗಳನ್ನ ಅನುಸರಿಸಿಕೊಂಡು ಸತ್ಯವನ್ನ ಆಲೋಚನೆ ಮಾಡ್ತಾ ಬರಬೇಕು. ಪ್ರಿಯರೇ, ಮತೋದ್ಧಾರಕರು ಬಂದು ವಾಕ್ಯ ವಿರುದ್ಧವಾಗಿರುವಂತಹ ಪೋಪುಗಳು, ಆ ಮತ ಪ್ರವಿಷ್ಟರಾಗಿರುವಂತವರ ಅಧರ್ಮ ವರ್ತನೆಯನ್ನು, ಪಾಪ ಪರಿಹಾರ ಪತ್ರಗಳನ್ನು, ಪರ್ಗೇಟರಿ ಎಂಬುದಾಗಿರುವಂತಹ ಒಂದು ವಿಚಿತ್ರ ಬೋಧನೆಯನ್ನು ಇವರು ಅಲ್ಲಿಂದ ತೆಗೆದು ಅದನ್ನು ತಿರಸ್ಕಾರ ಮಾಡಿ ಸತ್ಯವೇದಲ್ಲಿರುವಂತ ಸತ್ಯ ಬೋಧನೆಯ ಪರವಾಗಿ ನಿಂತಿರುವವರು ಸುಮಾರು ಜನ ಇದ್ದಾರೆ. ಅದರಲ್ಲಿ ಕೆಲವರು ಪ್ರಮುಖರನ್ನ ನಾವು ಕಳೆದ ಸಾರಿ ಸಾರ್ದಿಸ್ ಸಭೆ ವಿಷಯದಲ್ಲಿ ಧ್ಯಾನಿಸಿದೆವು. ಆ ಮತೋದ್ಧಾರಕರು ಯಾರೆಂಬುದಾಗಿ ಹೇಳುವಾಗ, ಕ್ರ್ಯಾನ್ಮರ್ ಇಂಗ್ಲೆಂಡ್ನಲ್ಲಿ, ಸ್ಕಾಟ್ಲೆಂಡ್ ನಲ್ಲಿ ಜಾನ್ ನಾಕ್ಸ್, ಸ್ವಿಟ್ಜರ್ಲೆಂಡ್ ನಲ್ಲಿ ಜ್ವಿಂಗ್ಲಿ, ಫ್ರಾನ್ಸ್ ನಲ್ಲಿ ಕ್ಯಾಲ್ವಿನ್ ಮತ್ತು ವೆಸ್ಟ್ ಜರ್ಮನಿಯಲ್ಲಿ ಮಾರ್ಟಿನ್ ಲೂಥರ್. ಈ ಭಕ್ತರುಗಳು ಸತ್ಯವೇದದಲ್ಲಿ ಇಲ್ಲದೆ ಇರುವಂತಹ ಈ ಸಂಗತಿಗಳನ್ನು ಇವರು ಅನುಸರಿಸುತ್ತಿದ್ದಾರೆ. ಆದ್ದರಿಂದ ದೇವರು ಅವರಲ್ಲಿ ಕಾರ್ಯ ಮಾಡಿ, ದೇವರು ಈ ಮತೋದ್ಧಾರಕರನ್ನು ಎಬ್ಬಿಸಿ ಸತ್ಯ ಬೋಧನೆಯು ಹೆಚ್ಚಾಯಿತು. ಪಾಪ ಪರಿಹಾರ ಪತ್ರಗಳನ್ನ 4 ರೋಡ್ಡುಗಳು ಸೇರುವ ಕಡೆ ಅದನ್ನ ಸುಟ್ಟು ಹಾಕ್ಬಿಟ್ರು. ಆಮೇಲೆ ರೋಮನ್ ಮತದ ಹಬ್ಬಗಳು, ಆ ತಪ್ಪು ಸಿದ್ಧಾಂತಗಳು, ಪರ್ಗೇಟರಿ, ಸ್ವರ್ಗದಲ್ಲಿ ಹೋಗೋದಕ್ಕಿಂತ ಮುಂಚೆ ಮನುಷ್ಯನ ಆತ್ಮ ಪರ್ಗೇಟರಿ ಎಂಬ ಒಂದು ವಿಶೇಷ ಸ್ಥಳದಲ್ಲಿ ಸುಡಲ್ಪಟ್ಟು ಆಮೇಲೆ ಎಲ್ಲರೂ ಸ್ವರ್ಗಕ್ಕೆ ಹೋಗ್ತಾರೆ, ದೇವರು ಅದರಿಂದ ಬೆಂಕಿಯಿಂದ ಶುದ್ಧಿ ಮಾಡ್ತಾರೆ ಅನ್ನುವ ಈ ಒಂದು ಪಾಷಾಢ ಬೋಧನೆಯನ್ನು ಅಥವಾ ಈ ಒಂದು ವಾಕ್ಯ ವಿರುದ್ಧವಾದಂತಹ ಬೋಧನೆಯ ವಿರುದ್ಧ ಬಂದಂತವರು ಕರ್ತನಲ್ಲಿ ಪ್ರಿಯರೇ. ಆದರೂ ವಿಶೇಷವೇನಂತ ಹೇಳಿದ್ರೆ, ಆ ಪ್ರೊಟೆಸ್ಟೆಂಟಿಸಂ ಕೂಡ ಆದಿ ಅಪೊಸ್ತಲರು ಬಯಸಿರುವಂತಹ ಅಪೊಸ್ತಲರ ಬೋಧನೆಯನ್ನು ಸಾರ್ಲಿಕ್ಕಾಗ್ಲಿಲ್ಲ. ಆ ರೋಮನ್ ಕೆಥಾಲಿಸಿಸಂ ವಿರುದ್ಧವಾಗಿ ಎದ್ದು ಬಂದಂತಹ ಪ್ರೊಟೆಸ್ಟೆಂಟಿಸಮು ಕೂಡ ಕೆಲವು ತಪ್ಪುಗಳನ್ನ ಅದರೊಂದಿಗೆ ತಗೊಂಡು ಬಂತು. ಅದರಲ್ಲಿ ಇನ್ಫೆಂಟ್ ಬ್ಯಾಪ್ಟಿಸಮ್ ಒಂದು, ಚಿಕ್ಕ ಮಕ್ಕಳಿಗೆ ಚಿಮುಕಿಸುವುದರ ಮೂಲಕವಾಗಿ ದೀಕ್ಷಾ ಸ್ನಾನ ಕೊಡುವಂತಹದ್ದು. ಈ ರೀತಿಯ ಒಂದು ಸಂಪ್ರದಾಯ, ಆಚಾರ, ಮನುಷ್ಯನ ಅಭಿಪ್ರಾಯ, ಮನುಷ್ಯನ ಆಲೋಚನೆ ಮೇರೆಗೆನೆ ನಡೆಸ್ಕೊಂಡು ಬರ್ತಾ ಇದ್ರು. ಒಂದು ವಿಷಯವನ್ನ ನಾನೆಲ್ಲ ಸ್ಪಷ್ಟಪಡಿಸೋದಕ್ಕೆ ಇಷ್ಟಪಡ್ತೇನೆ. ಯಾವುದೇ ಒಬ್ಬ ವ್ಯಕ್ತಿಯ ಅನುಭವ, ಯಾವುದೇ ಒಂದು ಧಾರ್ಮಿಕ ಆಚಾರ
ಅಥವಾ ಯಾವುದೇ ಒಂದು ಸಂಪ್ರದಾಯ ಅಥವಾ ಯಾವುದೇ ಒಂದು ವಿಧಿವಿಧಾನ ವಾಕ್ಯದ ಅನುಮತಿ ಇಲ್ಲದೆ, ವಾಕ್ಯಾನುಸಾರವಾಗಿಲ್ಲದೆ ಹೋದರೆ ಆ ಅನುಭವವನ್ನ, ಆ ವಿಚಾರವನ್ನ, ಆ ಆಚಾರವನ್ನ, ಆ ಪದ್ಧತಿಯನ್ನ ಪಕ್ಕಕ್ಕೆ ತೆಗೆದಿಟ್ಟು ವಾಕ್ಯಕ್ಕೆ ನಾವು ಮಾನ್ಯತೆ ಕೊಡಬೇಕು. ಯಾಕಂದ್ರೆ ವಾಕ್ಯ ಸ್ವರೂಪಿಯಾಗಿರುವನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. ಹಿ ಇಸ್ ದ ಲಿವಿಂಗ್ ವರ್ಡ್ ಆಫ್ ಗಾಡ್. ನಾವು ಆತನ ವಾಕ್ಯವನ್ನು ಅನುಸರಿಸಬೇಕು. ವರ್ಡ್ ಆಫ್ ಗಾಡ್ ಶುಡ್ ಬಿ ಪ್ರಾಮಿನೆಂಟ್ ಇನ್ ಅವರ್ ಲೈಫ್ಸ್. ನಮ್ಮ ಜೀವನಗಳಲ್ಲಿ ದೇವರ ವಾಕ್ಯ ಪ್ರಾಧಾನ್ಯತೆಯನ್ನು ಪಡೆದುಕೊಳ್ಳಬೇಕು. ಆ ರೀತಿ ವಾಕ್ಯವನ್ನ ಪ್ರಾಧಾನ್ಯತೆಯನ್ನು ಪಡ್ಕೊಂಡಿರುವಂತಹ ಸಭೆ ಸಾರ್ದಿಸ್ ಸಭೆ, ನಂತರ ಬಂದಿರುವಂತ ಫಿಲದೆಲ್ಫಿಯಾ ಸಭೆ. ಮತ್ತು ಫಿಲದೆಲ್ಫಿಯಾ ಸಭೆಯ ಕಾಲಘಟ್ಟ ಎಂತದ್ದು ನೀವು ಕೇಳ್ಬೋದು, ಬ್ರದರ್. ಒಂದು ವೇಳೆ ಈ ಸಾರ್ದಿಸ್ ಸಭೆಯ ಸಂದರ್ಭದಲ್ಲಿ ಮತೋದ್ಧಾರಕರು ಎದ್ದರು, ಅವರ ಬೋಧನೆಯನ್ನು ನಾವು ಕೇಳಿಸ್ಕೊಂಡೇವು ಹಿಂದೆ, ಸರಿ. ಆದರೆ ಈ ಫಿಲಡೆಲ್ಫಿಯಾ ಸಭೆಯ ಕಾಲಘಟ್ಟದಲ್ಲಿ ಯಾರು ಬಂದರು? ಫಿಲಡೆಲ್ಫಿಯಾ ಸಭೆಯ ಕಾಲಘಟ್ಟ ಮಿಷನರಿಗಳ ಕಾಲಘಟ್ಟ ಪ್ರಿಯರೇ. ಯಾವಾಗ ಸ್ವಸ್ಥ ಬೋಧನೆ ಸಿಕ್ತೋ, ಯಾವಾಗ ಈ ಇನ್ಫೆಂಟ್ ಬ್ಯಾಪ್ಟಿಸಮ್ ಕೂಡ ಸರಿಯಲ್ಲ ಎಂಬುದಾಗಿ ಕೆಲವರು ಅದರಿಂದ ಕೂಡ ಪ್ರತ್ಯೇಕವಾಗಿ ದೇವರ ವಾಕ್ಯಕ್ಕೋಸ್ಕರವಾಗಿ ನಿಂತಂತಹದ್ದು ಈ ಫಿಲಡೆಲ್ಫಿಯಾ ಸಭೆಯ ಕಾಲಘಟ್ಟದಲ್ಲಿ ಪ್ರಿಯರೇ. ಅದಕ್ಕಾಗಿ ಫಿಲಡೆಲ್ಫಿಯಾ ಸಭೆಯ ಆ ಟೈಮ್ ಲೈನ್ ಮೆಸೇಜ್, ಆ ಸಭೆಯ ವಿಚಾರವನ್ನ ನಾವು ನೋಡೋದಾದ್ರೆ, ಕರ್ತನಲ್ಲಿ ಪ್ರಿಯರೇ, ಇದು ಮಿಷನರಿಗಳ ಕಾಲ. ಸಭೆಯಲ್ಲಿ ಭಕ್ತ ಸಂಜೀವನೆ ಉಂಟಾಯ್ತು. ಭಕ್ತರು ಅನೇಕರು ಆತ್ಮಭರಿತರಾಗಿ ಸೇವೆಯ ಭಾರ ಹೊಂದಿ ಹೊರ ಬಂದರು. ದೇ ಕೇಮ್ ಔಟ್ ಆಫ್ ದರ್ ಹೌಸಸ್. ಅವರ ಮನೆಗಳಿಂದ ಹೊರ ಬಂದರು, ಅವರ ದೇಶಗಳಿಂದ ಹೊರ ಬಂದರು. ಯಾಕಂದ್ರೆ ಅವರಿಗೆ ಸತ್ಯ ದರ್ಶನವಾಯಿತು. ಕರ್ತನಾದ ಯೇಸು ಕ್ರಿಸ್ತನ ಕರೆಯುವಿಕೆ, ಆತನ ಮಹದ್ದರ್ಶನ ಅವರ ಜೀವಿತಗಳಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಆತನ ಪರಿಶುದ್ಧ ಜನನ, ಆತನ ಜೀವನ, ಆತನ ಮರಣ, ಆತನ ಪುನರುತ್ಥಾನ ಅದನ್ನ ಅರಿತುಕೊಂಡು ವಾಕ್ಯಕ್ಕೆ ಹತ್ತಿರ ಬಂದಂತವರಾದರು ಪ್ರಿಯರೇ. ಭಕ್ತರು ಆತ್ಮಭರಿತರಾಗಿ ಸೇವೆ ಮಾಡಿದ್ರು. ಈ ಲೋಕದ ಸಂಬಂಧಪಟ್ಟ ಯಾವ ಆಶೆ ಆಕಾಂಕ್ಷೆಗಳಿಲ್ಲದೆ ಅವರು ಸೇವೆಗೆ ಪ್ರಾರಂಭ ಮಾಡಿದ್ರು. ಆವಾಗ ಡಿನಾಮಿನೇಷನಲ್ ಡಿಫರೆನ್ಸಸ್ ಹೆಚ್ಚು ಇರಲಿಲ್ಲ. ಫಿಲಡೆಲ್ಫಿಯಾ ಸಭೆಯ ಕಾಲಘಟ್ಟದಲ್ಲಿ ಮೆಥಡಿಸ್ಟ್ ಸಭೆಗಳು ಬಂದವು. ಮೆಥಡಿಸ್ಟ್ಗಳು ಅವರು ಕೂಡ ಒಳ್ಳೆಯ ರೀತಿಯಲ್ಲಿ ಹೊರಬಂದು ದೇವರ ವಾಕ್ಯವನ್ನ ಸಾರೋದಕ್ಕೆ, ಅನೇಕ ಕಡೆಗೆ ಹೋಗ್ಲಿಕ್ಕೆ ಜಾನ್ ವೆಸ್ಲಿ, ಚಾರ್ಲ್ಸ್ ವೆಸ್ಲಿ, ಜಾರ್ಜ್ ವೈಟ್ಫೀಲ್ಡ್ ಮುಂತಾದವರು ಇವರೆಲ್ಲರೂ ಕೂಡ ಒಂದೇ ಒಂದು ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡ್ತಾ ಬಂದರು. ನಂಬಿಕೆಯಿಂದ ನೀತಿ, ಯೇಸು ಕ್ರಿಸ್ತನ ರಕ್ತದಲ್ಲಿ ಶುದ್ಧೀಕರಣ, ಪರಿಶುದ್ಧ ಜೀವನ, ಮಾನಸಾಂತರ ಕುರಿತು ಬೋಧನೆ ಮಾಡಿದರು. ಈ ರೀತಿಯ ಬೋಧನೆಗಳು ಹಿಂದೆ ಇರಲಿಲ್ಲ. ಹಿಂದೆ ಸಾರ್ದಿಸ್ ಸಭೆಯ ಕೊನೆ ಕಾಲದಲ್ಲಿ ಆ ರೋಮನ್ ಕ್ಯಾಥೋಲಿಕ್ ಪವರ್ಸ್ ನಿಂದ, ಆ ರಿಲಿಜಿಯಸ್ ಕಾನ್ಸೆಪ್ಟ್ ಇಂದ ಹೊರಗೆ ಬಂದರು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ರಿಲಿಜಿಯನ್ ಆತನು ಎಂದಿಗೂ ಕೂಡ ಒಪ್ಪಲಿಲ್ಲ. ಮತ್ತೆ ಸುವಾರ್ತೆಯಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಒಂದು ಕಡೆ ಹೇಳ್ತಾರೆ, ನೀವು ಒಬ್ಬನನ್ನು ನಿಮ್ಮ ಮತದಲ್ಲೇ ಸೇರಿಸಿಕೊಳ್ಳೋದಕ್ಕೆ 7 ಸಮುದ್ರಗಳನ್ನು ದಾಟಿ ಹೋಗ್ತೀರಿ, ಆದರೆ ಅವನನ್ನು ನಿಮ್ಮ ಮತದಲ್ಲೇ ಸೇರಿಸಿಕೊಳ್ಳ ನಂತರ ನೀವು ನಿಮಗಿಂತ ಅವನನ್ನು ಭ್ರಷ್ಟರನ್ನಾಗಿ ಮಾಡ್ತೀರಿ. ರಿಲಿಜಿಯನ್ ಈಸ್ ನಾಟ್ ದ ಇಟ್ಸ್ ನಾಟ್ ದ ವಿಲ್ ಆಫ್ ಗಾಡ್. ಕರ್ತನಲ್ಲಿ ಪ್ರಿಯರೇ, ಸತ್ಯವೇದದ ಅದರಲ್ಲಿರುವಂತಹ ವಾಕ್ಯಗಳನ್ನ ವಿವರಣೆಯಾಗಿ ಹೇಳುತ್ತಾ ರಕ್ಷಣೆ ಹೊಂದುವುದು ಕರ್ತನಾದ ಯೇಸು ಕ್ರಿಸ್ತನ ರಕ್ತದಲ್ಲಿರುವಂತಹ ಆ ಪರಿಶುದ್ಧತೆಯ ಆ ಅಮೂಲ್ಯ ರಕ್ತದಲ್ಲಿ ನಾವು ತೊಳೆಯಲ್ಪಟ್ಟವರಾಗಿ ನೀತಿವಂತರಾಗಿ ಲೋಕದಲ್ಲಿ ಜೀವಿಸುವಂತ ಒಂದು ಪ್ರಯತ್ನ ಮಾಡುವಂತ ಒಂದು ಹಂಗಿನಲ್ಲಿ ಅವರು ನಡೆಸಿದರು. ಮತ್ತು ಇನ್ನೊಂದು ರೀತಿಯಲ್ಲಿ ನಾವು ನೋಡುವುದಾದರೆ, ಅನೇಕ ಕಡೆಗಳಲ್ಲಿ ಸಭೆಗಳು ಕಟ್ಟಲ್ಪಟ್ಟವು. ಫಿಲಡೆಲ್ಫಿಯಾ ಸಭೆಯ ಕಾಲಘಟ್ಟದ ನಂತರ ಲವೋದಿಕೀಯ ಸಭೆಗೂ ಮಧ್ಯಕಾಲ, ಆ ಟ್ರಾನ್ಸಿಷನ್ ಪೀರಿಯಡ್ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೇನೆ. ಆ ಮಧ್ಯಕಾಲ ನಾನು ತಮ್ಮ ಮುಂದೆ ಪ್ರಸ್ತಾಪಿಸ್ತಾ ಇದ್ದೇನೆ. ಐ ಆಮ್ ಟ್ರೈಂಗ್ ಟು ಬ್ರಿಂಗ್ ದ ಚೇಂಜಸ್ ದಟ್ ವರ್ ಮೇಡ್ ಬೈ ದಿ ಮಿಷನರೀಸ್
ಆಫ್ಟರ್ ದ ಫಿಲಡೆಲ್ಫಿಯಾ ಚರ್ಚ್. ಫಿಲಡೆಲ್ಫಿಯಾ ಚರ್ಚ್ಗೂ ಲವೋದಿಕಿಯಾ ಚರ್ಚ್ಗೂ ಮಧ್ಯಕಾಲದಲ್ಲಿ ಆ ಮಿಷನರಿಗಳಿಗಿರತಕ್ಕಂತ ಒಂದು ಆ ದೇವರ ಸುವಾರ್ತೆಯ ದರ್ಶನ ಎಷ್ಟು ಬಲವಾಗಿತ್ತು ಎಂಬುದನ್ನು ನಾವು ಗಮನಿಸಿ ನೋಡ್ತೀವಿ ಪ್ರಿಯರೇ. ಹಾಗೆ ಮುಂದಕ್ಕೆ ನೋಡುವಾಗ 16ನೇ ಶತಮಾನದಲ್ಲಿ 16th ಸೆಂಚುರಿ ಬ್ಯಾಪ್ಟಿಸ್ಟ್ಗಳಿಗಿಂತ ಬಹಳ ಬಲವಾಗಿರುವಂತ ಒಂದು ಪಂಗಡ ಬಂದು ಎನಾ ಬಾಪ್ಟಿಸ್ಟ್ಸ್ ಅಂತ. ಎನಾ ಎನಾ ಬ್ಯಾಪ್ಟಿಸ್ಟ್. ಎನಾ ಅಂದ್ರೆ ಎಗೈನ್ ಅಂತ, ಪುನಃ ದೀಕ್ಷಾಸ್ನಾನ ತಗೊಳ್ಬೇಕು. ಇನ್ಫೆಂಟ್ ಬ್ಯಾಪ್ಟಿಸಮ್ ಮಾತ್ರ ಅಲ್ಲ, ಪುನಃ ಬಿಲೀವರ್ಸ್ ಬ್ಯಾಪ್ಟಿಸಮ್. ಯಾರು ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಿದ್ದಾರೋ, ಮಾರ್ಕನ್ ಸುವಾರ್ತೆ 16ನೇ ಅಧ್ಯಾಯ ಕೊನೆ ವಚನದ ಪ್ರಕಾರ 14ನೇ ವಚನದ ಪ್ರಕಾರ ಯಾರು ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಂಬಿ ದೀಕ್ಷಾಸ್ನಾನ ಹೊಂದಿ ರಕ್ಷಣೆ ಹೊಂದುವಂತವರೆಂಬುದಾಗಿ. ದೇ ಹ್ಯಾವ್ ಕಮ್ ಟು ದಟ್ ಕಾನ್ಸೆಪ್ಟ್. ಕರ್ತನಲ್ಲಿ ಪ್ರಿಯರೇ, ಅಷ್ಟು ಮಾತ್ರ ಅಲ್ಲ, ದ ಚರ್ಚ್ ವಾಸ್ ಸೆಪರೇಟೆಡ್ ಫ್ರಮ್ ದ ಪಾಲಿಟಿಕ್ಸ್, ಫ್ರಮ್ ದ ಸ್ಟೇಟ್ ಅಫೇರ್ಸ್. ಆಯಾ ರಾಜ್ಯದ ಆ ಆಡಳಿತದ ಆ ಸೂತ್ರದಿಂದ ಸಭೆಗೂ ಅದಕ್ಕೂ ಸಂಬಂಧವೇ ಇಲ್ಲ ಎಂಬುದಾಗಿರುವಂತ ಒಂದು ಆತ್ಮೀಯ ಪಂಥವನ್ನ ಅವ್ರು ಹಾಕಿದ್ರು. ದುರಂತ ಏನಂತ ಹೇಳಿದ್ರೆ, ಯಾವಾಗ ಈ ಅನಾ ಬ್ಯಾಪ್ಟಿಸ್ಟ್, ಮೆನನೈಟ್ ಬ್ರದರ್ ಅಸೆಂಬ್ಲೀಸ್ ಮತ್ತು ಈ ರೀತಿಯಾಗಿರುವಂತಹ ಕೆಲವು ಗುಂಪುಗಳು ಸತ್ಯಕ್ಕೋಸ್ಕರ ನಿಂತು ಅವರು ಈ ದೀಕ್ಷಾಸ್ನಾನವನ್ನ ಪುನಃ ಮಾಡಬೇಕೆಂಬುದಾಗಿ ನೀರಿನಲ್ಲಿ ಮುಳುಗಿ ಮತ್ತು ಎದ್ದು ಬರುವಂತಹ ಬ್ಯಾಪ್ಟೋ ಅಂದ್ರೆ ನೀರಿನಲ್ಲಿ ಮುಳುಗುವುದು ಮತ್ತೆ ಎದ್ದು ಬರುವುದು. ಏನಕ್ಕೆ ದೀಕ್ಷಾಸ್ನಾನ ತಗೊಳ್ಳೋದು? ಅದು ಒಂದು ಆಚಾರ ಅಲ್ಲ, ಅಥವಾ ಅದೊಂದು ಪದ್ಧತಿ ಅಲ್ಲ, ಅದೊಂದು ಸಂಸ್ಕಾರ ಅಲ್ಲ. ನೀವು ಕರ್ತನಾದ ಯೇಸು ಕ್ರಿಸ್ತನನ್ನ ರಕ್ಷಕನನ್ನಾಗಿ ಅಂಗೀಕರಿಸಿಕೊಂಡಿದ್ದೀನಿ ಎಂಬುದನ್ನ ಸಾಬೀತುಪಡಿಸೋದಕ್ಕೆ, ನೀರಿನ ದೀಕ್ಷಾಸ್ನಾನದ ಮೂಲಕ ಸಾಕ್ಷೀಕರಿಸೋದಕ್ಕೋಸ್ಕರವಾಗಿ ಕರ್ತನಲ್ಲಿ ಪ್ರಿಯರೇ, ಹೇಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆತನಲ್ಲಿ ನಾವು ಸೇರುವುದಕ್ಕಾಗಿ, ನಾವು ಪಾಪದ ಪಾಲಿಗೆ ಸತ್ತಂತವರಾಗಿ, ರೋಮಾಪುರದವರು ಬರೆದ ಪತ್ರಿಕೆಯಲ್ಲಿ ಅಪೊಸ್ತಲನಾದ ಪೌಲನೇ ಮಾತನ್ನ ಹೇಳ್ತಾನೆ, ನಾವು ಪಾಪದ ಪಾಲಿಗೆ ಸತ್ತಂತವರಾಗಿ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಾವು ಜೀವಿಸುವಂತವರಾಗಿ ಎದ್ದು ಬರುವಂತೆ ಕರ್ತನಲ್ಲಿ ಪ್ರಿಯರೇ ಆ ಒಂದು ಸಾಂಕೇತಿಕವಾಗಿ ಆ ದೀಕ್ಷಾಸ್ನಾನ ತೆಗೆದುಕೊಳ್ಬೇಕೆಂಬುದಾಗಿ. ಇದಕ್ಕೆ ಆ ಬ್ಯಾಪ್ಟಿಸಮ್ ಆ ಸಭೆಗೆ ಆ ಅನಾ ಬ್ಯಾಪ್ಟಿಸ್ಟ್ನವರು ಪ್ರಯತ್ನ ಮಾಡುವಾಗ ಅದರಲ್ಲಿ ಕೆಲವರಾದ ಜುರಿಕ್, ಕಾನ್ರಾಡ್ ಗ್ರಾಬೆಲ್, ಫೆಲಿಕ್ಸ್ ಮಾಂಜ್, ಜಾರ್ಜ್ ಬ್ಲೋವಿಕ್ ಇವರೆಲ್ಲ ಮೈನ್ ಲೀಡರ್ಸ್ ಆಗಿದ್ರು. ಕರ್ತನಲ್ಲಿ ಪ್ರಿಯರೇ, ಇವರು ಸತ್ಯವೇದದ ಆ ಸತ್ಯದ ಅನುಸಾರವಾಗಿ ಜೀವಿಸಬೇಕೆಂಬುದಾಗಿ ಇದ್ದಾಗ ಇಲ್ಲಿ ಒಂದು ಸ್ವಾರಸ್ಯಕರವಾದ ಸಂಗತಿ ಇದೆ ನೋಡಿ. ಯಾವತ್ತೂ ಕೂಡ ಕರ್ತನಲ್ಲಿ ಪ್ರಿಯರೇ, ಸತ್ಯಕ್ಕೂ ಅಸತ್ಯಕ್ಕೂ ನಿರಂತರವಾದ ಹೋರಾಟ ಜಗತ್ತಿನ ಪ್ರಾರಂಭದಿಂದಲೂ ಕೂಡ ನಡೀತಾನೆ ಇರ್ತದೆ. ಅದಕ್ಕೆ ನಾನೊಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾವಾಗ್ಲೂ ಕೂಡ ಈ ಅಸತ್ಯ, ಈ ಅರ್ಧ ಸತ್ಯ ಅಸತ್ಯದ ಜೊತೆಗೆ ಸೇರಿಕೊಂಡು ಸತ್ಯವನ್ನೇ ಅಸತ್ಯವನ್ನೇ ಮಾಡುವ ಹುನ್ನಾರ ಮಾಡ್ತದೆ. ಅಲ್ಲೇ ನಾವು ಎಚ್ಚರಿಕೆ ಆಗಿರ್ಬೇಕಾಗಿರುವಂತಹದ್ದು. ಯಾವಾಗ ಯಾವ ರೀತಿಯಲ್ಲಿ ಅವರು ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪುನಃ ದೀಕ್ಷಾಸ್ನಾನ ತಗೊಳ್ಬೇಕೆಂಬುದಾಗಿ ಹೇಳಿದರೋ, ಆಗ ಈ ಪ್ರೊಟೆಸ್ಟೆಂಟಿಸಮ್ ನಲ್ಲಿ ಹೊರಗೆ ಬಂದಂತವರು, ನಾಮಧೇಯ ಕ್ರೈಸ್ತರಾಗಿರುವಂತವರು, ಚಿಮುಕಿಸಿರುವಂತಹ ದೀಕ್ಷಾಸ್ನಾನದ ಮೇಲೆ ನಂಬಿಕೆ ಇಟ್ಟಿರುವಂತವರು, ಅವರು ಪ್ಲಸ್ ರೋಮನ್ ಕ್ಯಾಥಲಿಕ್ಸ್ ಅವರಿಬ್ಬರು ಸೇರಿಕೊಂಡು ಈ ಸಿದ್ಧಾಂತವನ್ನು ಪ್ರತಿಪಾದಿಸಿರುವ, ವಾಕ್ಯಾನುಸಾರವಾಗಿ ಬೋಧಿಸುವಂತವರನ್ನ ಹಿಂಸೆ ಪಡಿಸಿದ್ರು. ಒಬ್ಬರನ್ನ, ಫೆಲಿಕ್ಸ್ ಮಾಂಜ್ ಅನ್ನುವ ಒಬ್ಬ ಮಿಷನರಿಯನ್ನ, ಒಬ್ಬ ಭಕ್ತನನ್ನ, ಅವನನ್ನ ಅವಮಾನ ಮಾಡೋದಕ್ಕೆ, ಗೇಲಿ ಮಾಡೋದಕ್ಕೆ, ನೀರಿನ ದೀಕ್ಷಾಸ್ನಾನ ನಿನಗೆ ಮಾಡಿಸ್ತೀವಿ ನೋಡು ಅಂತ, ಥರ್ಡ್ ಬಾಪ್ಟಿಸಮ್, ಇದು 3ನೇ ದೀಕ್ಷಾಸ್ನಾನ ನಿನಗಂತೇಳಿ ನೀರಿನಲ್ಲೇ ಮುಳುಗಿ ಸಾಯುವ ಹಾಗೆ ಮಾಡಿದರು. ಇದು ಎಂಥ ವಿಪರ್ಯಾಸ ಪ್ರಿಯರೇ! ಸತ್ಯ ಅಸತ್ಯದ ಸಂಘರ್ಷದಲ್ಲಿ, ಸತ್ಯಕ್ಕೂ ಅಸತ್ಯಕ್ಕೂ ನಡೆಯುವಂತ ಹೋರಾಟದಲ್ಲಿ, ಸತ್ಯದ ವಿರುದ್ಧ ಅಸತ್ಯ ಮಾಡುವಂತ ಹಲವಾರು
ಹುನ್ನಾರಗಳು, ಆರೋಪಗಳ ನಡುವೆ ಸತ್ಯದ ಪರ್ವ ನಿಲ್ಲಬೇಕಾಗಿರುವ ವ್ಯಕ್ತಿತ್ವ ಇರೋರನ್ನ ಕರ್ತನಾದ ಯೇಸು ಕ್ರಿಸ್ತನು ಪ್ರತಿಯೊಂದು ತಲೆಮಾರಿಯಲ್ಲೂ ಹುಡುಕ್ತಾ ಬಂದಿದ್ದಾರೆ. ನೋಹನ ಕಾಲಘಟ್ಟದಲ್ಲಿ ನೋಹನು ನಿಂದಾರಹಿತನಾಗಿದ್ದನು. ಕರ್ತನಲ್ಲಿ ಪ್ರಿಯರೇ, ಆರ್ ಯು ಚೋಸನ್ ಬೈ ಗಾಡ್? ವಾಟ್ ಈಸ್ ಯುವರ್ ಕಾಲಿಂಗ್? ನಿಮ್ಮ ಕರೆಯುವಿಕೆ ಏನು? ನಿಮ್ಮನ್ನು ದೇವರು ಯಾವ ಕಾರ್ಯಕ್ಕಾಗಿ ಆರಿಸಿಕೊಂಡಿದ್ದಾರೆ? ದರ್ ಇಸ್ ಅ ಸ್ಪೆಸಿಫಿಕ್ ಏಮ್. ಒಂದು ನಿರ್ದಿಷ್ಟವಾದ ಕಾರಣ ಇದೆ. ಪರಿಸ್ಥಿತಿಗಳು ಬಲಹೀನಪಡಿಸಬಹುದು, ಶರೀರವು ಹಿಂದಕ್ಕೆ ಎಳೆಯಬಹುದು, ಲೋಕದ ಸಮಸ್ಯೆಗಳು ಕುಗ್ಗಿಸಬಹುದು, ಆದರೆ ಅದು ಮುಳ್ಳಿನ ಕಂಪೆಯಲ್ಲಿ ಬಿದ್ದಿರುವಂತಹ ಬೀಜ ಆಗಬಾರದು. ಕರ್ತನಾದ ಯೇಸು ಕ್ರಿಸ್ತನ ಆ ಬಂಡೆ ಮೇಲೆ ಕಟ್ಟಿರುವ ಮನೆಯಂತೆ ನಿಲ್ಲಬೇಕು. ನಾವ್ಯಾಕೆ ಈ ವಾಕ್ಯಗಳನ್ನ ಇಷ್ಟು ಆಳವಾಗಿ ಅಧ್ಯಯನ ಮಾಡಬೇಕು, ಧ್ಯಾನಿಸಬೇಕು ಅಂತ ಹೇಳಿದರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆತನು ಸತ್ಯವಂತನು, ಆತನೇ ಸತ್ಯ. ಕರ್ತನಲ್ಲಿ ಪ್ರಿಯರೇ, ಫಿಲಡೆಲ್ಫಿಯಾ ಸಭೆಯ ಪ್ರಾರಂಭದ ವಚನವನ್ನು ನಾವಲ್ಲಿ ನೋಡುತ್ತೇವೆ. ಆತನು ಪರಿಶುದ್ಧನು, ಸತ್ಯವಂತನು ಮತ್ತು ದಾವೀದನ ಬೇಗದ ಕೈಯುಳ್ಳವನು. ಒಂದೊಂದು ಪದವನ್ನು ಕೂಡ ನಾವು ಹೆಚ್ಚು ಕಮ್ಮಿ 40-45 ನಿಮಿಷ ಧ್ಯಾನಿಸ್ತಾ ಬಂದಿದ್ದೆವು. ಉದ್ದೇಶ ಏನೆಂದರೆ, ಸತ್ಯಾಸತ್ಯಗಳ ಸಂಘರ್ಷಣದಲ್ಲಿ, ಅಸತ್ಯವು ಆಕರ್ಷಣೆ ಮಾಡುವ ಸಂದರ್ಭದಲ್ಲಿ ಸತ್ಯದ ಪಕ್ಷಕ್ಕೆ ನಿಲ್ಲಬೇಕಾದ್ರೆ ವಾಕ್ಯದ ಶಕ್ತಿ ನಮಗೆ ಬೇಕು, ವಾಕ್ಯದ ಗ್ರಹಿಕೆ ನಮಗೆ ಬೇಕು. ಆ ವಾಕ್ಯವನ್ನ ಆ ಸಂದರ್ಭದ ಹಿನ್ನೆಲೆಯಲ್ಲಿ ನಾವು ಗ್ರಹಿಸಿಕೊಂಡು ಬಲಪಡಬೇಕು. ಅಷ್ಟು ಸುಲಭವಾಗಿ ಈ ದೇವರ ವಾಕ್ಯ ನಮ್ಮ ಕೈಯಲ್ಲಿ ಬಂದದಲ್ಲ. ದಿಸ್ ಹ್ಯಾಸ್ ಕಮ್ ಟು ಅಸ್. ಹಗ್ಗೈ ಹೇಳ್ತಾನೆ ಹಗ್ಗೈ ಗ್ರಂಥದಲ್ಲಿ, ಮತ್ತು ಎಜ್ರಾ ಗ್ರಂಥದಲ್ಲಿ ಎಜ್ರನ್ ಹೇಳ್ತಾನೆ, ಒಬ್ಬ ಅರ್ಥಶಾಸ್ತ್ರ ಅನ್ಯ ಅರಸನು ಎಜ್ರನಲ್ಲಿ ಕಂಡಿದ್ದೇನೆಂದ್ರೆ, ಎಜ್ರನು ಯಾವಾಗ್ಲೂ ಧರ್ಮಶಾಸ್ತ್ರವನ್ನು ಅವನು ತನ್ನ ಎದೆಗೆ ಅಪ್ಪಿಕೊಂಡಿರುವಂತವನಾಗಿದ್ದನು. ವಾಟ್ ಮೇಕ್ಸ್ ದ ಡಿಫರೆನ್ಸ್? ಈ ಫಾಲೋಡ್ ದ ವರ್ಡ್ ಆಫ್ ಗಾಡ್. ಕರ್ತನಲ್ಲಿ ಪ್ರಿಯರೇ, ವಾಕ್ಯವು ನಮ್ಮ ಜೀವನವನ್ನ ನಿರ್ದೇಶನ ಮಾಡುವಂತದ್ದಾಗಿರ್ಬೇಕೇ ಹೊರತು ಒಬ್ಬ ವ್ಯಕ್ತಿಯ ಅನುಭವ ಅಲ್ಲ, ಅಥವಾ ಒಬ್ಬ ವ್ಯಕ್ತಿಯ ಅಭಿಮಾನವಲ್ಲ, ಅಥವಾ ಒಂದು ಸಂಸ್ಥೆಯ ಪ್ರೋತ್ಸಾಹನೂ ಅಲ್ಲ. ಪ್ರೋತ್ಸಾಹಿಸಬಹುದು, ಆದರೆ ವಾಕ್ಯಕ್ಕೆ ಕಟ್ಟು ಬಿದ್ದು ಯಾವ ವ್ಯಕ್ತಿ ನಡೀತಾನೋ, ವಾಕ್ಯಕ್ಕೆ ಕಟ್ಟು ಬಿದ್ದು ಯಾವ ವ್ಯಕ್ತಿ ಕರ್ತನಾದ ಯೇಸು ಕ್ರಿಸ್ತನಿಗೆ ಸಮರ್ಪಣೆ ಮಾಡಿಕೊಂಡು ಸತ್ಯ ಬೋಧನೆ ಪರವಾಗಿ ನಿಲ್ಲುತ್ತಾನೋ, ದೇವರು ಸದಾ ಅವನೊಂದಿಗಿದ್ದು ನಡೆಸ್ತಾ ಇರ್ತಾನೆ. ಅವನನ್ನು ಕರೆದಿರುವ ಕರೆಯುವಿಕೆಯಲ್ಲಿ ಅವನನ್ನು ವೃದ್ಧಿ ಮಾಡ್ತಾ ಇರ್ತಾನೆ. ಪ್ರಿಯರೇ, ದಿಸ್ ಈಸ್ ದ ಕಾನ್ಸೆಪ್ಟ್ ಆಫ್ ಗಾಡ್. ಇದು ದೇವರ ಯೋಜನೆ. ಲವೋದಿಕೀಯ ಸಭೆಗೆ ನಾವು ಹೋಗುವಂತ ಈ ಸಂದರ್ಭದಲ್ಲಿ ಕರ್ತನಲ್ಲಿ ಪ್ರಿಯರೇ, ಮಿಷನರಿಗಳ ಆ ಸೇವೆ ಸ್ವಲ್ಪ ನೆನಪು ಮಾಡಿಕೊಂಡ್ರೆ ಕರ್ತನಿಗೆ ನಾವು ಸ್ತೋತ್ರ ಮಾಡಿದವರಾಗ್ತೇವೆ, ಕರ್ತನಿಗೆ ಕೃತಜ್ಞತೆಯನ್ನು ಕೂಡ ಸಲ್ಲಿಸೋಣ. ಯಾಕಂದ್ರೆ ನಮ್ಮ ಬ್ರದರನ್ ಸಭೆಗಳ ಸೇವೆಗೆ ಬಂದಂತ ಮಿಷನರಿ ಆದ ರೆಡ್ವುಡ್ನವರು, ನಾನು ನೆನೆಸ್ತೇನೆ, ಅವರು ಸಮುದ್ರದಲ್ಲಿ ಅವರು ಸಮಾಧಿ ಆದರು. ವೈ ಹ್ಯಾಸ್ ಟು ಕಮ್? ಅವ್ರು ಯಾಕೆ ಬರ್ಬೇಕಾಗಿತ್ತು? ಮತ್ತು ಎಷ್ಟೋ ಜನ ಆಗಿನ ಕಾಲದಲ್ಲಿ ಟ್ರಾನ್ಸ್ಪೋರ್ಟ್ ಇರಲಿಲ್ಲ. ಫಿಲಡೆಲ್ಫಿಯಾ ಕಾಲಘಟ್ಟಕ್ಕೂ ಲವೋದಿಕೀಯ ಕಾಲಘಟ್ಟಕ್ಕೂ ನಡೆದಿರುವ ಸೇವೆ ಅತ್ಯದ್ಭುತವಾದ ಮಿಷನರಿಗಳ ಕಾಲದ ಸೇವೆ ಲವೋದಿಕೀಯ ಸಭೆಗೆ ಬರೋಷ್ಟರೊಳಗಾಗಿ ಅದು ಯಾವ ರೀತಿ ಆಯ್ತು ಎಂಬುದನ್ನು ನಾವು ಮೊದಲನೇ 2ನೇ ವಚನಗಳಲ್ಲಿ ಓದ್ಲಿಕ್ಕೆ ಹೋಗ್ತಾ ಇದ್ದೀವಿ. ಈ ಕಾಂಟೆಕ್ಸ್ಟ್ ನ ಇದು ಭದ್ರವಾಗಿ ನಾವು ಅರ್ಥ ಮಾಡಿಕೊಂಡು ಈ ಪುನಾದಿ ಮೇಲೆ ನಮ್ಮ ಥಾಟ್ಸು ಮುಂದಕ್ಕೆ ಹೋದ್ರೆ ಲವೋದಿಕೀಯ ಸಭೆಯ ಸ್ಥಿತಿ ನಮಗೆ ಅರ್ಥವಾಗ್ತದೆ ಎಂಬುದಾಗಿ ನಾನು ನೆನೆಸ್ತೇನೆ. ಕರ್ತನಲ್ಲಿ ಪ್ರಿಯರೇ, 1793ನೇ ಇಸ್ವಿಯಲ್ಲಿ ವಿಲಿಯಂ ಕೇರಿ ನಮ್ಮ ಭಾರತ ದೇಶಕ್ಕೆ ಬಂದರು ಮಿಷನರಿ ಆಗಿ. ಅವ್ರ ಬಗ್ಗೆ ನಮಗೆ ತಿಳಿದೇ ಇರುವಂತದ್ದೇನಿಲ್ಲ. ಅಪಾರವಾದ ಸೇವೆ ಮಾಡಿದರು ಕರ್ತನಲ್ಲಿ ಪ್ರಿಯರೇ. ಹಾಗೆ 1807ನೇ ಇಸ್ವಿಯಲ್ಲಿ ರಾಬರ್ಟ್ ಮಾರಿಸನ್ ಅನ್ನೋರು ಚೈನಾ ದೇಶಕ್ಕೆ ಹೋದರು. 1813ನೇ ಇಸ್ವಿಯಲ್ಲಿ ಜಡ್ಸನ್ ಬರ್ಮಾಗೆ ಹೋದರು. ಈಗ ಮಯನ್ಮಾರ್ ಎಂಬುದಾಗಿ ಕರೆಯಲ್ಪಡುವ ಬರ್ಮಾಗೆ ಹೋದರು. 1821ನೇ ಇಸ್ವಿಯಲ್ಲಿ ಡೇವಿಡ್ ಲಿವಿಂಗ್ಸ್ಟನ್ ಆಫ್ರಿಕಾಗೆ ಹೋದರು. ಯಾಕೆ
ಆ ಹಿಂದಿನ ಕಾಲಘಟ್ಟದಲ್ಲಿ ಅವರು ಹೋಗ್ಲಿಲ್ಲ. ಆಗ ವಾಕ್ಯವು ಬಿಡುಗಡೆ ಆಗಿರ್ಲಿಲ್ಲ. ವಾಕ್ಯವು ಮತದ ಆ ಆ ಮತದ ಅಧೀನದಲ್ಲಿತ್ತು. ಯಾವಾಗ ಸತ್ಯವೇದ ಹೊರಗಡೆ ಬಂತು, ಸತ್ಯವೇದದಲ್ಲಿರುವಂತ ಸ್ವಲ್ಪ ಸತ್ವ ಸಿಕ್ಕಾಕೊಂಡಿರೋದು ಕೂಡ ಹೊರಗಡೆ ಬಂತು. ಯಾವಾಗ ಬ್ಯಾಪ್ಟಿಸಮ್ ನಿಜವಾದ ಅರ್ಥ ಬಂತು, ಸೆಪರೇಟೆಡ್ ಲೈಫ್ ನಿಜವಾದ ಅರ್ಥ ಬಂತು, ಪರಿಶುದ್ಧ ಜೀವನ ನಿಜವಾದ ಅರ್ಥ ಬಂತು, ಆಗ ದ ಹೋಲಿ ಸ್ಪಿರಿಟ್ ಗಾಡ್ ಸ್ಟಾರ್ಟೆಡ್ ವರ್ಕಿಂಗ್ ಇನ್ ದ ಹಾರ್ಟ್ಸ್ ಆಫ್ ದ ಪೀಪಲ್. ಮೆನಿ ಪೀಪಲ್ ಕೇಮ್ ಔಟ್. ಇವತ್ತಿಗೂ ಮಿಷನರಿಗಳಿದ್ದಾರೆ ಪ್ರಿಯರೇ. ದೇವರವ್ರನ್ನ ಕರೆದು ಅವರು ಕಾಣದೇ ಇರುವಂತ ಒಂದು ದೂರ ದೇಶಗಳಿಗೆ ಹೋಗಿ ತಮ್ಮ ಕುಟುಂಬಗಳನ್ನ ಬಿಟ್ಟು, ತಂದೆ ತಾಯಿಯನ್ನ ಬಿಟ್ಟು, ತಮ್ಮ ಎಲ್ಲರನ್ನ ಬಿಟ್ಟು ಅವರು ಹೋಗಿ ಆ ದೂರಸ್ಥರಾಗಿರುವವರಿಗೆ ಸುವಾರ್ತೆ ಸೇವೆಯನ್ನು ಮಾಡುತ್ತಾ ಸಭೆಗಳನ್ನು ಕಟ್ತಾ ಇದ್ದಾರೆ. ಅವ್ರಿಗೇನಾದ್ರೂ ನ್ಯೂಸ್ ಸುದ್ದಿ ತಲುಪಿಸ್ಬೇಕಾದ್ರೆ ಅವ್ರ ಕುಟುಂಬದಲ್ಲಿ ಏನಾದ್ರೂ ಒಂದು ಡೆತ್ ಸಂಭವಿಸಿದೆ ಅಥವಾ ಏನಾದ್ರೂ ಒಂದು ಕಷ್ಟ ಆಗಿದೆ ಅಂದ್ರೆ ಅದು ಹೋಗೋಷ್ಟ್ರೊಳಗಾಗಿ ಒಂದು ಇಷ್ಟು ಫಾಸ್ಟ್ ಇರುವ ದಿನಗಳಲ್ಲಿ ಕೂಡ ಆ ದ್ವೀಪಗಳಲ್ಲಿ ಇರುವಂತವ್ರು, ಅಂಡಮಾನ್, ನಿಕೋಬಾರ್, ಲಕ್ಷದ್ವೀಪ್, ಗ್ರೇಟ್ ನಿಕೋಬಾರ್ ಇಂಥ ಕಡೆ ಇರುವಂತವರಿಗೆ ಅದೆಷ್ಟೋ ದಿನಗಳಾಗ್ತದಂತೆ. ನಾನು ಯೋಚನೆ ಮಾಡ್ತೀನಿ, ವಾಟ್ ಎ ಗ್ರೇಟ್ ಎಕಾನಮಿ ಆಫ್ ಗಾಡ್. ದೇವರ ಪ್ರಣಾಳಿಕೆಯಲ್ಲಿ ಇಡೀ ಜಗತ್ತು ಆ ಸುವಾರ್ತೆಗೆ ಸ್ಪಂದಿಸುವಂತ ಸಂದರ್ಭ ಆಗ್ಬೇಕಾಗಿತ್ತು. ದುರಂತ ಸ್ಥಿತಿ ಏನಂದ್ರೆ ಉತ್ತರ ಭಾರತ ತತ್ತರಗೊಳ್ತಾ ಇದೆ. ಯಾಕಂದ್ರೆ ಸುವಾರ್ತೆಯನ್ನು ಸರಿಯಾಗಿ ಅರ್ಥೈಸ್ಕೊಳ್ಳಿಕ್ ಆಗ್ತಿಲ್ಲ. ಮಿಷನರಿಗಳು ಸುಟ್ಟು ಹಾಕಲ್ಪಟ್ರು. ಒರಿಸ್ಸಾದಲ್ಲಿ ಗ್ರಾಹಮ್ ಸ್ಟೈನ್ಸ್ ಕರ್ತನಲ್ಲಿ ಪ್ರಿಯರೇ, ಎಷ್ಟು ಭಯಾನಕ ಮರಣ. ಅವ್ರು ಏನ್ ತಪ್ಪು ಮಾಡಿದ್ದಾರೆ? ಕುಷ್ಠರೋಗಿಗಳಿಗೆ ಸೇವೆ ಮಾಡುವುದು ತಪ್ಪ? ಅನಾರೋಗ್ಯದಲ್ಲಿರುವಂತವ್ರನ್ನ ಅವರಿಗೆ ಸೇವೆ ಮಾಡಿ ಬಲಪಡಿಸುವುದು ತಪ್ಪ? ಸತ್ಯದ ಮೇಲೆ ದಾಳಿ ಹೀಗೆ ಮಾಡುವಾಗ ಕರ್ತನಲ್ಲಿ ಪ್ರಿಯರೇ, ಈ ಸತ್ಯಕ್ಕೋಸ್ಕರ ನಿಂತಿರೋರು ಪ್ರಾಣಾರ್ಪಣೆ ಮಾಡೋದಕ್ಕೂ ಕೂಡ ಮುಂದಕ್ಕೆ ಬಂದರು. ದಟ್ ಈಸ್ ದ ಪವರ್ ಆಫ್ ದ ಮಿಷನರೀಸ್. ಮಿಷನರಿ ಕಾಲಘಟ್ಟದಲ್ಲಿ ಅವ್ರಿಗಿರುವಂತ ಒಂದು ಆ ವಿಷನ್, ಆ ಶಕ್ತಿ, ಅಪೊಸ್ತಲ ಪೌಲನೇ ಅವ್ರಿಗೊಂದು ಎಕ್ಸಾಂಪಲ್. ಸಾಯುವುದಾದರೆ ಲೇಸು, ಲಾಭ ಎಂಬುದಾಗಿ ಎಣಿಸ್ತಾನೆ. ಬದುಕುವುದಾದರೆ ಕ್ರಿಸ್ತನೇ. ಇಫ್ ಅಟ್ ಆಲ್ ಐ ಲಿವ್ ಫಾರ್ ಕ್ರೈಸ್ಟ್. ಸಾಯುವುದಾದರೆ ಅದು ಲಾಭ. He thinks that it is a profit. ಎಂತ ಅದ್ಭುತವಾದ ಸಂಗತಿ ಪ್ರಿಯರೇ. ಕಾಲಘಟ್ಟಕ್ಕೆ ನಾವು ಜಾರುತ್ತಾ ಬಂದೆವು. ಹಾಗೆ ಬಂದಾಗ ಇತ್ತೀಚಿನ ದಿನಮಾನಗಳಿಗೆ ಹತ್ತಿರ ಬರುವಂತ ಕಾಲ, ಆ ಸಭೆ ಯಾವುದಂದ್ರೆ ಲವೋದಿಕೀಯ ಸಭೆ. ದಯಮಾಡಿ ನೋಡ್ರಿ, ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 14-15 ವಚನಗಳನ್ನ ಓದ್ಬೇಕೆಂಬುದಾಗಿ ನಾನು ಕೇಳ್ಕೊಳ್ತೇನೆ. ಪ್ರಕಟಣೆ ಗ್ರಂಥ ಲವೋದಿಕೀಯದಲ್ಲಿರುವ ಸಭೆಯ ದೂತನಿಗೆ ಬರೆ ಆಮೆನ್ ಎಂಬಾತನು ಅದಕ್ಕೆ ನಂಬತಕ್ಕ ಸತ್ಯ ಸಾಕ್ಷಿಯು ದೇವರ ಸೃಷ್ಟಿಗೆ ಮೂಲನೂ ಆಗಿರುವ ಆತನು ಹೇಳುವುದೇನೆಂದರೆ, ನಿನ್ನ ಕೃತ್ಯಗಳನ್ನು ಬಲ್ಲೆನು. ನೀನು ತಣ್ಣಗೂ ಅಲ್ಲ ಬೆಚ್ಚಗೂ ಅಲ್ಲ. ನೀನು ತಣ್ಣಗಾಗಲಿ ಬೆಚ್ಚಗಾಗಲಿ ಇದ್ದರೆ ಒಳ್ಳೆಯದಾಗಿತ್ತು. ನೀನು ಬೆಚ್ಚಗೂ ಇಲ್ಲದೆ ತಣ್ಣಗೂ ಇಲ್ಲದೆ ಉಗುರು ಬೆಚ್ಚಗಿರುವುದರಿಂದ ನಿನ್ನನ್ನು ನನ್ನ ಬಾಯೊಳಗಿಂದ ಕಾರುವೆನು. ಸಾಕು ಸಿಸ್ಟರ್, ಸಾಕು. ಥ್ಯಾಂಕ್ ಯು ಪ್ರಿಯರೇ. ಪ್ರಾರಂಭದ ವಚನವೇ ಎಷ್ಟು ಭಯಾನಕವಾಗಿದ್ದಾಗ ನಾನು ಇದನ್ನ ಹೇಗೆ ವಿವರಿಸ್ಲಿ? ಹೇಗೆ ತಾನೇ ಇದನ್ನ ನಾವು ಅರ್ಥೈಸ್ಕೊಳ್ಳೋಣ? ದೇವರಾತ್ಮನು ತಾನೇ ನಮಗೆ ಸಹಾಯ ಮಾಡಬೇಕು. ಪ್ರಿಯರೇ, ಲವೋಡೀಸ್ ಎನ್ನುವುದು ಒಂದು ಹೆಣ್ಣಿನ ಹೆಸರು. ಆಂಟಿಯೋಕಸ್ ಅನ್ನೋನು ಈ ಪಟ್ಟಣವನ್ನು ಕಟ್ತಾನೆ. ಸ್ವಲ್ಪ ನಾವು ಜಿಯೋಗ್ರಫಿ ಕಡೆಗೆ ಬರೋಣ. ಈ ಎಫೆಸ್ ಸಭೆಯಿಂದ ಸುಮಾರು 90 ಮೈಲ್ಸ್ ದೂರದಲ್ಲಿ ಇರ್ತದೆ ಈ ಎಫೆಸ್ ಇಂದ ಈ ಪಟ್ಟಣ, ಲವೋದಿಕೀಯ ಅನ್ನೋ ಪಟ್ಟಣ. ಮತ್ತು ಇದು ಫಿಲಡೆಲ್ಫಿಯಾಗೆ 40 ಕಿಲೋಮೀಟರ್ ದೂರದಲ್ಲಿರ್ತದೆ. ಈ 7 ಸಭೆಗಳು ಕೂಡ ಮೈನರ್ ಏಷ್ಯಾ, ಚಿಕ್ಕ ಏಷ್ಯಾಗೆ ಸಂಬಂಧಪಟ್ಟಂತ ಆ ಸ್ಥಳಗಳಲ್ಲಿ ಇರುವಂತವು ಎಂಬುದಾಗಿ. ಈ ಸಭೆ ವಿಷಯದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತನ್ನನ್ನು ಪರಿಚಯಿಸಿಕೊಳ್ಳುವ ರೀತಿ
ಏನೆಂಬುದಾಗಿ ಹೇಳುವಾಗ ಆಮೇನ್ ಎಂಬಾತನು. ಲವೋದಿಕೀಯದಲ್ಲಿರುವ ಸಭೆಯ ದೂತನಿಗೆ ಬರೆ. ಪ್ರತಿಯೊಂದು ಪತ್ರವು ಬರೆಯಲ್ಪಡುವಾಗ ಆ ಸಭೆಯ ಮೆಸೆಂಜರ್, ಆ ಸಭೆಯಲ್ಲಿ ಮುಖ್ಯ ಸಂದೇಶಕನ ಯಾರು ಇರ್ತಾನೋ, ಆ ಸಭೆಯ ಹಿರಿಯರು ಯಾರು ಇರ್ತಾರೋ ಅವರ ಮೂಲಕನೇ ಸಭೆಗೆ ಹೋಗ್ಬೇಕು. ಸಿ ದ ಮೆಥಡ್ ಆಫ್ ಅವರ್ ಲಾರ್ಡ್ ಜೀಸಸ್ ಕ್ರೈಸ್ಟ್. ಕರ್ತನಲ್ಲಿ ಪ್ರಿಯರೇ, ಇವು ಚರಿತ್ರಾತ್ಮಕವಾಗಿ ನಡೆದಿರುವ ಸತ್ಯ ಘಟನೆಗಳು. ಕೆಲವರು ಸುಮ್ಮನೆ ನಿರಾಧಾರವಾದಂತ ರೀತಿಯಲ್ಲಿ ಇದೆಲ್ಲ ಏನೋ ಹ್ಯಾಲುಸಿನೇಷನ್ಸ್ ಅಥವಾ ಏನೋ ಇಲ್ಯೂಷನ್ ಅಥವಾ ಏನೋ ಭ್ರಮೆ ಎಂಬುದಾಗಿ ದೈವಿಕ ಜ್ಞಾನವಿಲ್ಲದೆ, ಆತ್ಮ ಸಂಬಂಧವಾದಂತ ಮಾನಸಾಂತರದ ಅನುಭವ ಇಲ್ಲದೆ ಇರುವವರು ಇದನ್ನು ಒಂದು ಜನರಲ್ ಒಂದು ಪುಸ್ತಕ ತರ ಓದಿದಾಗ ಅವರಿಗೆ ಗೋಚರವಾಗುವುದಿಷ್ಟೇ. ಆದರೆ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಿರುವಂತ ನಮಗೆ ಈ ಒಂದೊಂದು ಪದಕ್ಕೂ ಕೂಡ ಬಹಳ ಅಗಾಧವಾದಂತ ಆಳವಾದಂತ ಒಂದು ಅರ್ಥ ಇರ್ತದೆ. ಅದನ್ನು ನಾವು ನೆನಪಿನಲ್ಲಿ ಇಟ್ಕೊಂಡು ಹೋಗ್ಬೇಕು. ಆಮೇನ್ ಎಂಬಾತನು. ಆಮೇನ್ ಎಂಬುದಾಗಿ ಹೇಳುವಾಗ ಅರ್ಥ ಏನು? ನಾವು ಪ್ರಾರ್ಥನೆ ಮಾಡಿ ಮುಗಿಸಿದಾಗ ಹಾಗೆಯೇ ಆಗಲಿ, ಹಾಗೆಯೇ ಆಗಲಿ. ಒಬ್ಬ ಚರಿತ್ರಕಾರನ ಪ್ರಕಾರ ಈ ಲವೋದಿಕೀಯ ಸಭೆಯಲ್ಲಿರುವಂತ ಜನರು ಅಥವಾ ಲವೋದಿಕೀಯ ಪ್ರಾಂತದಲ್ಲಿರುವಂತ ಜನರು ತುಂಬಾ ರಿಚೆಸ್ಟ್ ಪೀಪಲ್, ಲಕ್ಸುರಿಯಸ್ ಪೀಪಲ್, ತುಂಬಾ ಟೆಕ್ಸ್ಟೈಲ್ಸ್ ತುಂಬಾ ಹೆಚ್ಚಾಗಿದ್ವು. ಇವರು ಸಾರ್ದಿಸ್ ಸಭೆಯಲ್ಲಿ ಬಿಳಿ ವಸ್ತ್ರಗಳನ್ನ ಆ ಉಣ್ಣೆಯನ್ನ ತಯಾರು ಮಾಡುವರಾಗಿದ್ರೆ, ಇಲ್ಲಿ ಇವರು ಕಪ್ಪು ಉಣ್ಣೆ ವಸ್ತ್ರಗಳನ್ನ ತಯಾರು ಮಾಡುವಂಥವ್ರು, ಕಣ್ಣಿಗೆ ಕಾಟಿಕೆನ ಅಂಜನವನ್ನ ತಯಾರು ಮಾಡುವಂಥವ್ರು, ಕಾಸ್ಮೆಟಿಕ್ಸ್ ತಯಾರು ಮಾಡುವಂಥವ್ರು. ರಿಚೆಸ್ಟ್ ಪೀಪಲ್, ಲಕ್ಸುರಿಯಸ್ ಪೀಪಲ್. ಲಕ್ಸುರಿ ಮತ್ತು ರಿಚ್ನೆಸ್ ಬಂದಾಗ ಅವರಲ್ಲಿ ಒಂದು ಅಹಂ ಇರೋದು. ಅವರ ಅಹಂಕಾರ ಏನಂದ್ರೆ, ಆ ಕಾಲಘಟ್ಟದಲ್ಲಿ ಒಂದು ಚರಿತ್ರಾತ್ಮಕವಾಗಿರುವಂತ ಒಂದು ನಾನುಡಿ ಏನಂದ್ರೆ, ಲವೋದಿಕೀಯ ಊರಲ್ಲಿರುವವರು ಏನಾದ್ರೂ ಹೇಳಿದ್ರೆ ಅದನ್ನ ಅವರು ಹಾಗೇ ಆಗುತ್ತೆ, ಹಾಗೇ ಮಾಡ್ತಾರೆ ಅಂತ. ಆದ್ರೆ ಅವರಿಗೆ ಅಂತವರಿಗೆ ಪ್ರತಿಯಾಗಿ ಯೇಸು ಸ್ವಾಮಿ ಹೇಳ್ತಾನೆ, ನೀವಲ್ಲ ಕಂಡ್ರೋ, ಆಮೇನ್ ಎಂಬಾತನ ನಾನು, ಹಾಗೆ ಆಗಲಿ. ನಾನು ವಾಗ್ದಾನ ಮಾಡಿದರೆ ಆ ವಾಗ್ದಾನ ಈಡೇರುತ್ತೆ. ಐ ಆಮ್ ದ ಆಮೇನ್, ನಾನು ಆಮೇನ್ ಎಂಬಾತನು. ಯೇಸು ಸ್ವಾಮಿ ಎಷ್ಟು ಅರ್ಥಗರ್ಭಿತವಾಗಿ ಈ ಪದಗಳನ್ನು ಉಪಯೋಗ ಮಾಡಿದ್ದಾರೆ. ಆ ಸಂದರ್ಭ ನೋಡ್ರಿ ಪ್ರಿಯರೇ. ಮೋಶೆ ಕೇಳ್ತಾನೆ, ಮೋಶೆ ವಿಮೋಚನೆ ಕಾಂಡದಲ್ಲಿ ಯೆಹೋವ ದೇವರನ್ನು, ಕರ್ತನೇ, ಈ ಜನರು ನೀವು ಯಾರು ಅಂತ ಕೇಳಿದರೆ ನಾನು ಏನು ಹೇಳಬೇಕು ಅಂದಾಗ, ಇರುವಾತನು ಆದವನು ಎಂಬುದಾಗಿ, ನಾನು ಇರುವಾತನೆಂಬುದಾಗಿ ಹೇಳು ಅವರಿಗೆ. ಐ ಆಮ್ ಹೂ ಐ ಆಮ್, ನಾನು ಎಂದೆಂದಿಗೂ ಇರುವಾತನು. ಚರಿತ್ರೆಯಲ್ಲಿ ಕಳೆದು ಹೋಗಿರುವಂತವನಲ್ಲ, ಅಥವಾ ಪ್ರಸ್ತುತ ವರ್ತಮಾನದಲ್ಲಿರುವಂತವನು ಮಾತ್ರ ಅಲ್ಲ, ಅಥವಾ ಎಲ್ಲೋ ಭವಿಷ್ಯದಲ್ಲಿ ಬರುವಂತವನಲ್ಲ. ಅದೇ ರೀತಿಯಲ್ಲಿ ಆಮೇನ್ ಎಂಬಾತನು. ಪ್ರಿಯರೇ, ಅವರ್ ಲಾರ್ಡ್ ಜೀಸಸ್ ಕ್ರೈಸ್ಟ್ ವಾಂಟ್ಸ್ ಟು ಎಸ್ಟಾಬ್ಲಿಷ್ ಹಿಸ್ ಡಿವಿನಿಟಿ. ಕರ್ತನಾದ ಯೇಸು ಕ್ರಿಸ್ತನ ಆ ದೈವತ್ವದ ಮಹತ್ವವನ್ನ ತಿಳಿಸ್ತಕ್ಕಂಥದ್ದು ಮೊದಲನೇ ವಾಕ್ಯದಲ್ಲೇ ನಾವು ಕಾಣ್ತೇವೆ. ಯಾವ ಸಭೆಗೂ ಕೂಡ ಕರ್ತನಾದ ಯೇಸು ಕ್ರಿಸ್ತನು ತನ್ನ ದೈವತ್ವದ ಮಹತ್ವದ ಪ್ರತೀಕೆಯನ್ನ ಪ್ರತಿಬಿಂಬಿಸಬೇಕಾಗಿರ್ತಕ್ಕಂಥ ಪ್ರಯತ್ನವನ್ನು ಮಾಡಲಿಲ್ಲ. ಆದ್ರೆ ಈ ಲವೋದಿಕೀಯ ಸಭೆಯವರಿಗೆ ಆ ದೈವತ್ವದ ಆ ಒಂದು ಇಂಪ್ಯಾಕ್ಟ್, ಆ ಒಂದು ಅಂಡರ್ಸ್ಟ್ಯಾಂಡಿಂಗ್, ಆ ಒಂದು ಕಾಂಪ್ರಹೆನ್ಷನ್ ಬೇಕಾಗಿತ್ತು. ಅದಕ್ಕೆ ಹೇಳ್ತಾನೆ, ಆಮೇನ್ ಎಂಬಾತನು ಅಂದರೆ ನಂಬತಕ್ಕ ಸತ್ಯಸಾಕ್ಷಿಯು. ಯೋಹಾನನ ಕಾಣಿಸ್ಕೊಳ್ಳುವಾಗ ಅದನ್ನೇ ಹೇಳ್ತಾನೆ, ಸತ್ಯಸಾಕ್ಷಿಯು, ದೇವರ ಸೃಷ್ಟಿಗೆ ಮೂಲನೂ ಆಗಿರುವಾತನು. ದಟ್ ವಾಸ್ ದ ಕನ್ಫ್ಯೂಷನ್ ಅಟ್ ದ ಟೈಮ್ ಆಫ್ ಲವೋದಿಕೀಯ. ಆ ಕಾಲಘಟ್ಟದಲ್ಲಿ ಆ ಒಂದು ಗಲಿಬಿಲಿ ಇತ್ತು. ಈ ಕಾಲದಲ್ಲಿ ಕೂಡ ಕೆಲವರು ವಾಕ್ಯ ಜ್ಞಾನದ ಕೊರತೆಯಲ್ಲಿರುವಂತವ್ರು. ನಾವು ಅವರ ಬಗ್ಗೆ ವಿಷಾದ ವ್ಯಕ್ತಪಡಿಸ್ಬೇಕಷ್ಟೇ. ಜೀಸಸ್ ಕ್ರೈಸ್ಟ್ ಈಸ್ ಕ್ರಿಯೇಟೆಡ್, ಈಸ್ ನಾಟ್ ದ ಕ್ರಿಯೇಟರ್ ಅನ್ನುವಂತ ಒಂದು ಪಂಥದಲ್ಲಿರುವವರು ಇದ್ದಾರೆ. ಕರ್ತನಲ್ಲಿ ಪ್ರಿಯರೇ, ಅದು ತಪ್ಪು. ಕರ್ತನಾದ ಯೇಸು ಕ್ರಿಸ್ತನು ಈಸ್ ದ ಆರಿಜಿನ್. ಆತನ ಮೂಲಕವಾಗಿಯೇ ಸಮಸ್ತವು ಸೃಷ್ಟಿ ಉಂಟಾಯಿತು. ಈಸ್ ದ ಕ್ರಿಯೇಟರ್.
ಆತನು ಸೃಷ್ಟಿಕರ್ತನಾದ ದೇವರು. ಕರ್ತನಲ್ಲಿ ಪ್ರಿಯರೇ, ಲವೋದಿಕೀಯ ಸಭೆಯ ಕಾಲಘಟ್ಟದಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ದೈವತ್ವವನ್ನ ಅಂದಾಜು ಮಾಡುವ ವಿಷಯದಲ್ಲಿ ಅವರು ಸ್ವಲ್ಪ ಮಟ್ಟಿಗೆ ಹಿಂಜಾರುವಂತವರಾಗಿದ್ದಾಗ ತನ್ನ ದೈವತ್ವವನ್ನು ಪ್ರಕಟಗೊಳಿಸ್ತಾ ಸರ್ವ ಸೃಷ್ಟಿಗೆ ಮೂಲನು. ಇಲ್ಲಿ ನಾವು ನೋಡುವಾಗ ಆರ್ಕಿ ಎಂಬುದಾಗಿರುವ ಗ್ರೀಕು ಪದ ಬಳಕೆ ಆಗುತ್ತದೆ. ಕೊಲೊಸ್ಸೆ ಪತ್ರಿಕೆಯಲ್ಲಿ ನಾವು ನೋಡುವಾಗ ಸರ್ವ ಸೃಷ್ಟಿಗೂ ಆದಿ ಸಂಭೂತನು ಎಂಬುದಾಗಿರುವಂತ ಪದವನ್ನ ಅರ್ಥ ಮಾಡಿಕೊಳ್ಳುವುದರಲ್ಲಿ ವಿಫಲರಾಗ್ತಾರೆ ಕೆಲವರು. ಆಕ್ಚುಲಿ ಆತನು ಹಿ ಈಸ್ ಅ ಕ್ರಿಯೇಟರ್ ಅಂಡ್ ಹಿ ಈಸ್ ಗಾಡ್, ಹಿ ಈಸ್ ದ ಗಾಡ್. ಕರ್ತನಾಂತ ಯೇಸು ಕ್ರಿಸ್ತನು ಆ ತ್ರಿತ್ವದ ಮಹತ್ವವನ್ನ ಅರ್ಥ ಮಾಡಿಕೊಂಡಿರೋರಿಗೆ ಕರ್ತನಾದ ಯೇಸು ಕ್ರಿಸ್ತನು ಅರ್ಥ ಆಗ್ತಾನೆ ಪ್ರಿಯಲೇ. ಅದರಿಂದ ನಾವೆಲ್ಲ ಗಮನಿಸ್ತೇವೆ. ನಾನೇನು ಇದನ್ನ ವಿವರವಾಗಿ ಹೇಳಲಿಕ್ಕೆ ಹೋಗ್ತಿಲ್ಲ, ಈ ಪೀಠಿಕೆಯನ್ನು ಮಾತ್ರ ನಾನು ಹೇಳ್ಬೇಕೆಂಬುದಾಗಿ ನಾನು ಬಯಸಿದೆ. ಆದರೆ ಈ ಪೀಠಿಕೆಯ ಒಂದು ಭಾಗದಲ್ಲಿ ಈ ಸಭೆಯ ಸ್ಥಾಪನೆ ಹೇಗಾಯಿತು ಮತ್ತು ಈ ಸಭೆಗೆ ಪತ್ರವನ್ನು ಪೌಲನು ಹೇಗೆ ಬರಿತಾನೆ, ಇದರಲ್ಲಿ ದೇವರು ತನ್ನ ಗುಣಲಕ್ಷಣಗಳನ್ನ ಹೇಗೆ ಎಂಬುದಾಗಿ ತಿಳಿಸ್ತಾನೆ, ಆದ ನಂತರ ಆ ಸಭೆಯ ಕುರಿತಿರುವಂತಹ ಆಪಾದನೆಗಳನ್ನು ಕ್ರಮವಾಗಿ ಒಂದೊಂದು ಸ್ವಾಮಿ ಹೇಗೆ ಅವರ ಬಗ್ಗೆ ಹೇಳ್ತಾರೆ, ಒಂದೊಂದು ಪದ ಬೈತಾರೆ ಅಂದ್ರೆ ಒಂದು ಸ್ಮಾಲ್ ವೇನಲ್ಲಿ ನಾವು ಹೇಳೋದಾದ್ರೆ ಅವ್ರನ್ನ ಎಚ್ಚರಿಸೋದಕ್ಕೆ ಅಷ್ಟು ದರಿದ್ರನು, ದೌರ್ಭಾಗ್ಯನು, ಬಟ್ಟೆ ಇಲ್ಲದವನು, ದಿಗಂಬರನು, ಕುರುಡನು, ಇಂಥ ಮಾತುಗಳು ಯಾವ ಸಭೆಗೂ ಕೂಡ ಹೇಳಲ್ಪಟ್ಟಿಲ್ಲ. ಪ್ರಿಯರೇ, ನನ್ನ ಸಮಯ ಮುಕ್ತಾಯ ಆಗ್ತಾ ಇದೆ. ಗಂಭೀರವಾದ ಸತ್ಯಾಂಶ ಇರುವ ಲವೋದಿಕೀಯ ಸಭೆ ಕಡೆಗೆ ನಾವು ದಾಪುಕಾಲ ಹಾಕ್ತಾ ಇದೀವಿ. ದೇವರ ಆತ್ಮ ನಮ್ಮನ್ನು ನಡೆಸಲಿ. ನಾನು ಜ್ಞಾನವಿಲ್ಲದವನು ತಗ್ಗಿಸ್ಕೊಳ್ತೇನೆ. ಕರ್ತನಾತ್ಮನು ತಾನೇ ನಮ್ಮೆಲ್ಲರನ್ನು ತನ್ನ ವಶದಲ್ಲಿ ಇಟ್ಕೊಂಡು ನಡೆಸಲಿ.